ಯಂಗರ್ ಏಜ್ ಗ್ರೂಪ್ಸ್ ಅಲ್ಲಿ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್, ರೆಗ್ಯುಲರ್ ಎಕ್ಸರ್ಸೈಸ್ ಇಲ್ದೇ ಇರೋ ಕಾರಣಕ್ಕೆ 20 years 30 yearsಗೆ ಎಲ್ಲರಿಗೂ ಟೈಪ್ 2 ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆಗ್ತಿದ್ದಾರೆ. ಅದರಿಂದಾನೇ ಒಬೇಸಿಟಿ ಅಂತ ಏನ್ ಹೇಳ್ತೀವಲ್ಲ, ಸ್ವಲ್ಪ ದಪ್ಪ ಇರೋದು ಅದೆಲ್ಲಾನು ಜಾಸ್ತಿ ಆಗ್ತಾ ಇದೆ. ಡಯಾಬಿಟಿಸ್ ಅನ್ನೋದು ಇಟ್ಸ್ ಅ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಕಂಟ್ರೋಲ್ ಮಾಡಬಹುದು, ರಿವರ್ಸ್ ಮಾಡಬಹುದು ಅರ್ಲಿ ಸ್ಟೇಜಸ್ ಅಲ್ಲಿ. ಏನು ಹ್ಯಾಬಿಟ್ಸ್ ಇರೋದಿಲ್ಲ, ಅವರೆಲ್ಲ ಡೈರೆಕ್ಟ್ ಆಗಿ ಲಿವರ್ ಫೇಲ್ಯೂರ್ ಹೋಗ್ತಾ ಇದ್ದಾರೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಹೋಗ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಮೇನ್ ಬಿಕಾಸ್ ಆಫ್ ಫ್ಯಾಟಿ ಲಿವರ್ ಟರ್ನಿಂಗ್ ಇನ್ ಟು ನ್ಯಾಶ್ ಅಂತ ಫೈಬ್ರೋ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದರಿಂದ ನೋಡ್ಕೊಂಡು ನಾವು ಅದನ್ನ ಎಷ್ಟು ಬೇಗ ರಿವರ್ಸಿಬಲ್ ಮಾಡ್ತೀವೋ ನೆಕ್ಸ್ಟ್ ಸ್ಟೇಜಸ್ ಹೋಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸಮ್ಮರ್ ಸೀಸನ್ ಎಲ್ಲ ಏನಾಗುತ್ತೆ ಅಂದ್ರೆ ಬಾಡಿ ಟೆಂಪರೇಚರ್ 102 103 ಮೇಲೆ ಹೋಗುತ್ತೆ. ನಾ ಬಾಡಿ ಕೆಪಾಸಿಟಿ ಇರಲ್ಲ ವಾಪಸ್ ಕಾಮ್ ಡೌನ್ ಮಾಡ್ಲಿಕ್ಕೆ. ಕಿಡ್ನಿ ಫೇಲ್ಯೂರ್ ಆಗೋದು, ಲಿವರ್ ಫೇಲ್ಯೂರ್ ಆಗೋದು, ಯೂರಿನ್ ಅಲ್ಲೆಲ್ಲ ರಕ್ತ ಹೋಗೋದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಏನ್ ಇನ್ಫೆಕ್ಷನ್ ಇಂದ ಕಾಂಪ್ಲಿಕೇಶನ್ಸ್ ಹೇಳ್ತೀವಿ ನೋಡಿ, ಅದೆಲ್ಲ ಹೀಟ್ ಸ್ಟ್ರೋಕ್ ಇಂದ ಆಗೋ ಚಾನ್ಸಸ್ ಇರುತ್ತೆ. ಮೇಡಮ್ ನೋಡಿ, ಈಗ ಜನರಲ್ ಮೆಡಿಸಿನ್ ಅಥವಾ ಸಾಮಾನ್ಯ ಔಷಧ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ಇವತ್ತು ಶುಗರ್ ಅಥವಾ ಡಯಾಬಿಟಿಸ್ ಅಥವಾ ಮಧುಮೇಹ ಅಂತ ಕರೀತಾರಲ್ಲ, ಯಾಕೆ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ ಅಥವಾ ಯಾಕೆ ಇದನ್ನ ಭಾರತದ ಮಧುಮೇಹದ ರಾಜಧಾನಿ ಅಂತ ಕರೀತಾರಲ್ಲ, ಇದನ್ನ ಯಾಕೆ? ತುಂಬಾ ರೀಸನ್ಸ್ ಇದೆ. ಒಂದು ಫಸ್ಟ್ ಈಗ ಹೇಳ್ಬೇಕಂದ್ರೆ ಇಂಡಿಯಾ ಅಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 100 million ಪೀಪಲ್ಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗ್ತಿದೆ. ಒಂದು ರೀಸನ್ ಮೇನ್ ಏನಂದ್ರೆ ಏಷ್ಯನ್ ಪಾಪ್ಯುಲೇಷನ್ ಅಂತ ಏನು ಹೇಳ್ತೀವಿ, ದೇರ್ ಇಸ್ ಅ ಡಿಫ್ರೆನ್ಸ್. ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯ ವೆಸ್ಟರ್ನ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಸ್ವಲ್ಪ ಶುಗರ್ ಬರೋ ಚಾನ್ಸಸ್ ಜೆನೆಟಿಕಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಅದರ ಮೇಲೆ ನಮ್ಮ ಲೈಫ್ ಸ್ಟೈಲ್, ಸ್ಟ್ರೆಸ್, ಇನ್ಫ್ಯಾಕ್ಟ್ ಅರ್ಲಿ ಏಜಸ್ಸಲ್ಲಿ ಈ ಯಂಗರ್ ಏಜ್ ಗ್ರೂಪ್ಸಲ್ಲಿ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್, ರೆಗ್ಯುಲರ್ ಎಕ್ಸರ್ಸೈಸ್ ಇಲ್ದೇ ಇರೋ ಕಾರಣಕ್ಕೆ ರಿಸ್ಕ್ ಇನ್ನೂ ಜಾಸ್ತಿ ಆಗ್ತಿದೆ. ಅದಕ್ಕೆ ಡಯಾಬಿಟಿಸ್ ತುಂಬ ಯಂಗ್ ಏಜಲ್ಲಿ 20 years 30 yearsಗೆ ಎಲ್ಲರಿಗೂ ಟೈಪ್ 2 ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆಗ್ತಿದ್ದಾರೆ. ಯಾಕಂದರೆ ಲೈಫ್ ಸ್ಟೈಲ್ ಆ್ಯಂಡ್ ಸ್ಟ್ರೆಸ್ ತುಂಬ ಮೇನ್ ರೀಸನ್ಸ್ ಇದು ಡಯಾಬಿಟಿಸ್ ಕ್ಯಾಪಿಟಲ್ ಆಗಲಿಕ್ಕೆ. ಅಯ್ಯೋ, ಅಂದರೆ ತುಂಬ ಯಂಗೇಜ್ಗೂ ಬರ್ತಾ ಇದೆ, ತುಂಬ ಯಂಗೇಜಲ್ಲೂ ಕಾಣಿಸ್ತಿದೆ. ಈವನ್ 20 years 30 years ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ಅದನ್ನ ಟೈಪ್ 1 ಡಯಾಬಿಟೀಸು ಅದು ಇದು ಅಂತ ಎಲ್ಲ ಹೇಳ್ತೀವಿ. ಬಟ್ ಈ ಮೇನ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ನಾವು ಲೈಫ್ ಸ್ಟೈಲಿಂದ ಬರೋ ಡಯಾಬಿಟಿಸ್ ಇರುತ್ತಲ್ವ, ಅದು ರಿಸ್ಕ್ ಇನ್ನೂ ಜಾಸ್ತಿ ಆಗ್ತಿದೆ. ಬಿಕಾಸ್ ಆಫ್ ಆ ಸ್ಟ್ರೆಸ್ಸು, ಇಂಪ್ರಾಪರ್ ಈಟಿಂಗ್ ಹ್ಯಾಬಿಟ್ಸ್ ಇದೆಲ್ಲ ಕಾರಣ ಇರೋದ್ರಿಂದ. ಅದರಿಂದಾನೇ ಒಬೇಸಿಟಿ ಅಂತ ಏನು ಹೇಳ್ತೀವಲ್ಲ, ಸ್ವಲ್ಪ ದಪ್ಪ ಇರೋದು ಅದೆಲ್ಲನೂ ಜಾಸ್ತಿ ಆಗ್ತಾ ಇದೆ. ಸ್ಥೂಲಕಾಯ. ಓಕೆ, ಮತ್ತೆ ಈ ಲಕ್ಷಣಗಳೇನೇನು? ಒಂದು ಬಾಯಾರಿಕೆ ಜಾಸ್ತಿ ಆಗೋದು, ಜಾಸ್ತಿ ತಿನ್ಬೇಕನ್ನೋ ಆಸೆ ಬರೋದು, ಅದಲ್ಲದೆ ಗಾಯ ಏನಾದ್ರು ಸಣ್ಣ ಗಾಯ ಏನಾದ್ರು ತರ್ಚಿರೋದು, ಏನಾದ್ರು ತಾಕಿರೋದು ಅಂದಾಗ ಸಣ್ಣ ಗಾಯ ಆಗಿದ್ದಾಗ ಜಲ್ದಿ ವಾಸಿ ಆಗಲ್ಲ ಅದು. ಆದ್ರಿಂದ ತುಂಬಾ ಹೀಲಿಂಗ್, ಏನು ವೂಂಡ್ ಹೀಲಿಂಗ್ ಅಂತ ಏನು ಹೇಳ್ತೀವಲ್ಲೋ ಅದು ತುಂಬಾ ಡಿಲೇ ಆಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ಎಷ್ಟೊಂದು ಸತಿ ಇಲ್ಲಿ ನಾವು OPDಯಲ್ಲಿ ನೋಡ್ಬೇಕಾದ್ರೆ ಎಷ್ಟೊಂದು ಜನಕ್ಕೆ ಡೈರೆಕ್ಟ್ ಸುಮ್ಮನೆ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ. ಅದಕ್ಕೆ ನಾವು ಹೇಳೋದು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ ಅಂತ. ಅರ್ಲಿಯಾಗಿ ಟೆಸ್ಟಿಂಗ್ ಮಾಡೋದು, ಸ್ಕ್ರೀನಿಂಗ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಯಂಗ್ ಏಜ್ ಇಂದಾನೆ. ಸೊ ಯಾಕಂದರೆ ಏನು ಸಿಂಪ್ಟಮ್ಸ್ ಇಲ್ಲದೆ ಇದ್ರೂ ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡ್ಬೋದು. ಅದು ಅನ್ಕಂಟ್ರೋಲ್ಡ್ ಇರುತ್ತೆ. HbA1c ಅಂತ ಏನೊಂದು ಟೆಸ್ಟ್ ಮಾಡ್ತೀವಲ್ವ, ಲಾಸ್ಟ್ 3 months ಆವ್ರೇಜ್ ನೋಡಿದರೆ ಅದು 10.5 10.6 11 13 ತನಕನೂ ನೋಡಿದ್ದೀವಿ ನಾವು. ಶುಗರ್ಸ್ ಅಬ್ಸಲ್ಯೂಟ್ಲಿ ಟೆಸ್ಟ್ ಮಾಡಿಸ್ತಾ ಇರಬೇಕು ಮಧ್ಯದಲ್ಲಿ. ಲೈಫ್ ಸ್ಟೈಲಲ್ಲೂ ಚೇಂಜ್ ಮಾಡಬೇಕು. ಹಿಮ್ಮುಖ ಅಥವಾ ರಿವರ್ಸ್ ಮಾಡ್ಬೋದು ಅದನ್ನ? ಸರ್, ರಿವರ್ಸ್ ಮಾಡ್ಬೋದು ಅರ್ಲಿ ಸ್ಟೇಜಸ್ ಅಲ್ಲಿದ್ರೆ. ಪ್ರೀ ಡಯಾಬಿಟೀಸ್ ಅಲ್ಲಿದ್ರೆ ಡಯಾಬಿಟೀಸ್ ಬರೋಕ್ಕಿಂತ ಮುಂಚೆನೆ ರಿವರ್ಸ್ ಮಾಡ್ಬೋದು. ಅಂಡ್ ಅರ್ಲಿ ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದು. ಬಟ್ ಈ ಡಯಾಬಿಟೀಸ್ ರಿವರ್ಸಲ್ ಅಂತ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರಲ್ವ, ಅದು ಆ್ಯಕ್ಚುಲಿ ರಿವರ್ಸಲ್ ಅಲ್ಲ. ಅದನ್ನು ಕಂಟ್ರೋಲ್ ಮಾಡ್ತಾರೆ. ಅಂದರೆ ಇರೋ ಹೈ ಶುಗರ್ಸ್ನ ಈಗ ಸದ್ಯಕ್ಕೆ ಕಂಟ್ರೋಲ್ ಮಾಡ್ತಾರೆ. ರಿವರ್ಸಲ್ ಅಂತ ಹೇಳಿದರೆ ಒಂದ್ಸತಿ ಡಯಾಬಿಟೀಸ್ ರಿವರ್ಸಲ್ ಆಗಿದೆ ಅಂತ ಅಂದ್ಕೊಂಡ್ರೆ ಏನು ಮಾಡ್ತಾರೆ ಜನ, ಲೈಫ್ ಸ್ಟೈಲ್ ಎಲ್ಲ ಮತ್ತೆ ಸರಿಯಾಗಿ ಅದನ್ನೇ ಜಾಸ್ತಿ ತಿನ್ನೋದು, ಎಕ್ಸಸೈಸ್ ಮಾಡೋದೆಲ್ಲ ಬಿಟ್ಬಿಡೋದು, ಇದೆಲ್ಲ ಮಾಡಿದರೆ ಮತ್ತೆ ಡಯಾಬಿಟೀಸ್ ಬರುತ್ತೆ. ಏನು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಡಯಾಬಿಟೀಸ್ ಅನ್ನೋದು ಇಟ್ಸ್ ಅ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಅಂದರೆ ನಾವು ಜೀವನ ಹೆಂಗೆ ಸಾಗಿಸ್ತೀವಲ್ವ ಅದರದ್ದು ಪ್ರಾಬ್ಲಮ್. ಇದು ಒಂದೇ ದಿವಸಕ್ಕೆ, ಈಗ ಫೀವರ್ ಬಂದರೆ ಒಂದು ದಿವಸ ಕಡಿಮೆ ಆಗುತ್ತೆ ಆ ಥರ ಅಲ್ಲ. ಡಯಾಬಿಟೀಸ್ ಬಂದರೆ ಒಂದು ದಿವಸದ ಪ್ರಾಬ್ಲಮ್ ಅಲ್ಲ, ಲಾಂಗ್ ಟರ್ಮ್ಗೆ ನಾವು ನೋಡಬೇಕು. ಆ ಥರ ಇದ್ದಾಗ ಕಂಟ್ರೋಲ್ ಮಾಡ್ಬೋದು, ರಿವರ್ಸ್ ಮಾಡ್ಬೋದು ಅರ್ಲಿ ಸ್ಟೇಜಸ್ಸಲ್ಲಿ. ಸ್ವಲ್ಪ ಅಡ್ವಾನ್ಸ್ಡ್ ಲಾಂಗ್ ಡ್ಯೂರೇಷನ್ ಡಯಾಬಿಟೀಸ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಬೋದು, ರಿವರ್ಸಲ್ ಅಲ್ಲ. ಕೊಲೆಸ್ಟ್ರಾಲ್ ಮತ್ತು ಹೃದಯದ ಆರೋಗ್ಯ ಅವಕ್ಕೆ ಹೇಗೆ ಸಂಬಂಧ? ತುಂಬ ಕೋರಿಲೇಟೆಡ್ ಇದೆ ಸರ್. ಇದು ನಾವು ಶುಗರ್ ತಿಂತೀವಲ್ವಾ, ಅದು ಬಾಡಿಗೆ ಎಷ್ಟು ಯುಟಿಲೈಸ್ ಆಗುತ್ತೋ ಅಷ್ಟು ಯುಟಿಲೈಸ್ ಆಗುತ್ತೆ.
ಉಳಿದಿದ್ದ ಎಕ್ಸ್ಟ್ರಾ ಎಲ್ಲ ನಾವು ಸ್ಟೋರೇಜ್ ಮಾಡ್ತೀವಲ್ವ, ಅದೆಲ್ಲ ಸ್ಟೋರ್ ಆಗೋದು ಕೊಲೆಸ್ಟ್ರಾಲ್ ರೂಪದಲ್ಲಿ. ಸೊ ಬಾಡಿಯಲ್ಲಿ ಯಾವಾಗ ಶುಗರ್ಸ್ ಜಾಸ್ತಿ ಇರುತ್ತಲ್ವ, ನಾವು ಲಿಪಿಡ್ ಪ್ರೊಫೈಲ್ ಅಂತ ಮಾಡ್ತಾರೆ, ಅದರಲ್ಲಿ ಟ್ರೈಗ್ಲಿಸರೈಡ್ಸ್ ಅಂತ ಇರುತ್ತೆ, ಅದು ಹೈ ಇರುತ್ತೆ. ಆ HDL ಗುಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಲ್ವ, ಅದು ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ. LDL ಅನ್ನೋದು ಬ್ಯಾಡ್ ಕೊಲೆಸ್ಟ್ರಾಲ್ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ. ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇದೆಲ್ಲ ಜಾಸ್ತಿ ಏರುಪೇರು ಆಗಿದ್ದಾಗ ಹಾರ್ಟಿನ ತೊಂದರೆ, ಎಲ್ಲಾದರೂ ಆರ್ಟ್ರೀಸು ಅಂದರೆ ರಕ್ತನಾಳ ಎಲ್ಲೆಲ್ಲಿರುತ್ತಲ್ಲ ಎಲ್ಲ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಯಾರಿಗೆ ಡಯಾಬಿಟಿಸ್ ಇರುತ್ತಲ್ವ ಅವ್ರಿಗೆ ಹಾರ್ಟಿನ ರಿಸ್ಕು ತುಂಬ ಜಾಸ್ತಿ. ಹಾಗೆ ಈ ನಡುವೆ ಈಗ ಡಯಾಬಿಟಿಸ್ ಇಲ್ಲದೆ ಅವ್ರಿಗೆ ಬರೀ ಹಾರ್ಟ್ ರಿಸ್ಕಲ್ಲಿ ಹೆಂಗೆ ಹೇಳ್ತೀವಲ್ವ ನಾವು, ಅದೇ ಥರ ಡಯಾಬಿಟಿಸ್ ಇರೋರಿಗೆ ಹಾರ್ಟ್ ರಿಸ್ಕ್ಗೆ ತುಂಬ ಜಾಸ್ತಿ, ಅಂದರೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇನ್ನೂ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಇನ್ನೊಂದು ಏನಂದರೆ ವಿಷಯ ಹೇಳಬೇಕಂದ್ರೆ, ಡಯಾಬಿಟಿಸ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಬರೋ ಲಕ್ಷಣನೇ ಇರಲ್ಲ, ಸೈಲೆಂಟ್ MI ಅಂತ ಹೇಳ್ತೀವಿ. ಅದಕ್ಕೆ ವೆರಿ ಕೇರ್ಫುಲ್. ಶುಗರ್ ಯಾವಾಗ ನಾವು ಕಂಟ್ರೋಲ್ ಜಾಸ್ತಿ ಮಾಡ್ತೀವಿ ಆವಾಗ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ. ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗಿದ್ದಾಗ ಹಾರ್ಟ್ ಅಟ್ಯಾಕು ಮತ್ತು ಬೇರೆ ಕಾಂಪ್ಲಿಕೇಶನ್ಸ್ ಆಗೋ ರಿಸ್ಕ್ ಕಡಿಮೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಅಟ್ಯಾಕ್ ಒಂದೇ ಅಲ್ಲ, ಸ್ಟ್ರೋಕ್ ಆಗೋದೂ ಎಲ್ಲಾನು ಒಂದೇ ಮೆಕ್ಯಾನಿಸಮ್. ರಕ್ತನಾಳ ಅಲ್ಲಿ ಕೊಲೆಸ್ಟ್ರಾಲ್ ಸೇರ್ಕೊಂಡಿರುತ್ತಲ್ವಾ, ಆ ರಕ್ತನಾಳ ಬ್ರೈನ್ಗೆ ಹೋಗೋ ರಕ್ತನಾಳನೂ ಇರ್ಬೋದು, ಹಾರ್ಟ್ಗೂ ಇರ್ಬೋದು, ಬ್ರೈನ್ಗೂ ಇರ್ಬೋದು. ಸೊ ರಕ್ತನಾಳ ಎರಡು ಒಂದೇ. ಎಲ್ಲಿದ್ರೂ ಕೊಲೆಸ್ಟ್ರಾಲ್ ಎಲ್ಲಿ ಡೆಪಾಸಿಟ್ ಆಗುತ್ತೋ ಅದು ಗಟ್ಟಿಯಾಗಿ ಕಾಂಕ್ರೀಟ್ ಥರ ಸೇರ್ಕೊಂಡಿರುತ್ತಲ್ವಾ, ಆವಾಗ ಬ್ಲಡ್ ಫ್ಲೋ ಹೋಗಲ್ಲ, ಬ್ಲಾಕ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಹಂಗೆ ಕಾಲಲ್ಲೂ ಗಾಯ ಜಲ್ದಿ ವಾಸಿ ಆಗಲ್ಲ ನೋಡಿ. ರಕ್ತನಾಳ ಕಾಲಿಗೂ ರಕ್ತನಾಳ ಹೋಗುತ್ತೆ, ಅಲ್ಲೂ ಬ್ಲಾಕೇಜ್ ಇದ್ರೂ ಗಾಯ ಜಲ್ದಿ ವಾಸಿ ಆಗಲ್ಲ. ಸೊ ಎಲ್ಲಾನು ಕಾಂಪ್ಲಿಕೇಶನ್ಸ್ ಒಂದು ಡಯಾಬಿಟೀಸ್ ಅಷ್ಟು, ಅದಕ್ಕೆ ಅಷ್ಟು ಮಾಹಿತ್ಯ ಕೊಡೋದು, ಯಾಕಂದ್ರೆ ಕಂಟ್ರೋಲ್ ಮಾಡಿ ಕಾಂಪ್ಲಿಕೇಶನ್ಸ್ನ ಕಡಿಮೆ ಮಾಡಿ ಅಂತ ಹೇಳಿ. ಮತ್ತೆ ಜೀವನ ಪೂರ್ತಿ ಔಷಧಿ ತಗೋತಾನೆ ಇರ್ಬೇಕಾ? ನಾನು ಹೇಳ್ದಂಗೆ ಸರ್ ಅವಾಗಲೇ, ಇದು ಇನಿಷಿಯಲಿ ಕಂಟ್ರೋಲ್ ಆಗಿದ್ರೆ ವೆಲ್ ಅಂಡ್ ಗುಡ್, ಅದನ್ನ ಕಂಟ್ರೋಲ್ ಮಾಡೋ ತನಕ ನಾವು ಮಾಡ್ಬೋದು. ಇನ್ನೂ ಜಾಸ್ತಿ ಇದ್ರೆ ಮೆಡಿಸಿನ್ಸ್ ತಗೊಳ್ಳೋದು ಇನ್ನೂ ಬೆಟರ್ ಅಲ್ವಾ. ಇನ್ನು ಈ ಕಾಂಪ್ಲಿಕೇಶನ್ಸ್, ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಇದೆ ನೋಡಿ. ಒಂದು ಗಾಯ ಜಲ್ದಿ ವಾಸಿ ಆಗಲ್ಲ, ಕಣ್ಣಿನ ಪ್ರಾಬ್ಲಮ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗ್ಬೋದು. ಈ ಕಾಂಪ್ಲಿಕೇಶನ್ಸ್ನೆಲ್ಲ ನೋಡಿದರೆ ಮೆಡಿಸಿನ್ ಅಂತೂ ಬೇಕಾಗತ್ತೆ. ಈಗ ನೀವು ಶುಗರ್ ಕಂಟ್ರೋಲ್ ಮಾಡಿದರೆ ಊಟದ್ರಲ್ಲಿ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಅದಕ್ಕೆ ಮೆಡಿಸಿನ್ಸ್ ಬೇಕು. ಯಾವ ಥರ ಮೆಡಿಸಿನ್, ಎಷ್ಟು ಮಟ್ಟಿಗೆ ಮೆಡಿಸಿನ್, ಅದನ್ನು ಅವ್ರ ರೆಸ್ಪಾನ್ಸ್ ನೋಡಿಕೊಂಡು, ಪೇಷಂಟ್ ಹೆಂಗೆ ಜೀವನ ಇರುತ್ತೆ ಅದನ್ನು ನೋಡಿಕೊಂಡು ಕಡಿಮೆ ಮಾಡಬೇಕು ಅಥವಾ ಜಾಸ್ತಿ ಮಾಡಬೇಕು. ಈ ಮಧುಮೇಹದ ಔಷಧಿಗಳಿಂದ ಅದರಿಂದ ಅಡ್ಡ ಪರಿಣಾಮ ಇದೆಯಾ ಸರ್? ಅಡ್ಡ ಪರಿಣಾಮಕ್ಕಿಂತ ಅದು ತಗೊಳ್ದೇ ಇರೋದ್ರಿಂದ ಪರಿಣಾಮ ಜಾಸ್ತಿ, ಪ್ರಾಬ್ಲಮ್ ಜಾಸ್ತಿ. ಇನ್ನು ಮಿನಿಮಲ್ ಎಫೆಕ್ಟ್ಸ್ ಇರುತ್ತೆ ಸರ್, ಯಾವ ಮೆಡಿಸಿನು ಯಾವುದು ಏನೂ ತೊಂದರೆ ಇರಲ್ಲ ಅಂತಲ್ಲ. ಬಟ್ ಈಗ ಕೆಲವೊಂದು ಮೆಡಿಸಿನ್ಸ್ ನಾವು ಎಷ್ಟೊಂದು ತಿಂಗಳು ವರ್ಷಾನ್ಗಟ್ಲೆ ಕೊಟ್ಟಿದ್ದೀವಿ, ಆದರೂ ಅದರದ್ದು ಮೇಜರ್ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇಲ್ಲ. ಆ ಥರ ಇದ್ದರೆ ಗೌರ್ಮೆಂಟ್ ಅಪ್ರೂವೇ ಮಾಡಲ್ಲ. ಅದನ್ನು ಕೊಡ್ತೀವಿ, ಯಾಕೆ ಕೊಡ್ತಿದ್ದೀವಿ ಅಂದರೆ ಅದರಿಂದ ಕಾಂಪ್ಲಿಕೇಶನ್ಸ್ ಇನ್ನೂ ಜಾಸ್ತಿ ಅಲ್ವಾ. ಅದಕ್ಕೆ ಸ್ವಲ್ಪ ಈಗ ಇನ್ಸುಲಿನ್ ಕೊಟ್ಟರೆ ಕೆಲವೊಂದು ಸತಿ ಶುಗರ್ ಕಡಿಮೆ ಆಗುತ್ತೆ, ಶುಗರ್ ಡೌನು ಆಗ್ಬೋದು, ಅದು ಇನ್ಸುಲಿನ್ ಮಾಡೋ ಕೆಲಸ ಅದು. ಬಟ್ ಸ್ವಲ್ಪ ಡೋಸ್ ಜಾಸ್ತಿ ಆಗಿರುತ್ತೆ, ಅವಾಗ 1-2 ಯೂನಿಟ್ ಕಡಿಮೆ ತೊಗೋಬೇಕು ಅವಾಗ. ಸೊ ಅದು ನೋಡಿಕೊಂಡು ಟೈಟ್ರೇಟ್ ಮಾಡ್ತೀವಿ. ಕೆಲವೊಂದಕ್ಕೆ ಯೂರಿನಲ್ಲಿ ಜಾಸ್ತಿ ಹೋಗಲಿಕ್ಕೆ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ, ಅದು ಅದ್ರ ಕೆಲಸ ಮಾಡೋದು. ಆದರೆ ನೀವು ನೀರು ಸರಿಯಾಗಿ ತೊಗೊಂಡಿಲ್ಲ ಅಂದರೆ ಯೂರಿನಲ್ಲಿ ಉರಿ ಮೂತ್ರ ಎಲ್ಲ ಬರೋದು, ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಆ ಥರ ಇದ್ದಾಗ ನಾವು ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡ್ತೀವಿ. ಅದು ಹಂಗಂತ ಬಿಟ್ಟು ಅದನ್ನು ಸೈಡ್ ಎಫೆಕ್ಟ್ಸ್ನ ಇಗ್ನೋರ್ ಏನೂ ಮಾಡಲ್ಲ, ಅದನ್ನು ಚೆಕ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೇ ಮಾಡೋದು. ಅದಕ್ಕೆ ಒಂದು ಸತಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ಮೇಲೆ ಲೈಫ್ ಲಾಂಗ್ ಅಷ್ಟೇ ತಗೊಂಡು 2 ವರ್ಷ 3 ವರ್ಷ ತಗೊಂಡಿನಂತ ಬಿಡಂಗಿಲ್ಲ. ಅದಕ್ಕೆ ರೆಗ್ಯುಲರ್ ಫಾಲೋ ಅಪ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ನಿತೀಶ್ ಕುಮಾರ್ ಅಂತ. ನಾನು ಯುನೈಟೆಡ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ. ಫ್ಯಾಟಿ ಲಿವರ್ ಅಂದ್ರೆ ಏನು? ಫ್ಯಾಟಿ ಲಿವರ್ ಅಂದ್ರೆ ನಾವೇನ್ ಫ್ಯಾಟ್ ಬ್ಲಡ್ ಅಲ್ಲಿ ಇದೆಯೋ ಅದು ಹೋಗಿ ಅಕ್ಯುಮುಲೇಟ್ ಆಗ್ತಿದೆ. ಜಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ ಸ್ಕಿನ್ ಕೆಳಗೆ ಬೊಜ್ಜು ಅಂತ ಹೇಳ್ತೀವಲ್ವಾ, ಅದು ಈಗ ಸ್ಕಿನ್ ಕೆಳಗೆ ಅಕ್ಯುಮುಲೇಟ್ ಆಗ್ತಿದೆಯೋ ಅದೇ ರೀತಿ ಲಿವರ್ ಅಲ್ಲೂ ಕೂಡ ಫ್ಯಾಟ್ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನ ಫ್ಯಾಟಿ ಲಿವರ್ ಅಂತ ಇದೀವಿ ಈಗ. ಅದರಿಂದ ಏನಾಗ್ತಾ ಇದೆ ಅಂದರೆ, ಯೂಶ್ವಲಿ ಫಸ್ಟ್ ಎಲ್ಲ ನಾವು ಅಂದ್ಕೊಳ್ಳೋದು ಏನಂದರೆ ಜಸ್ಟ್ ಫ್ಯಾಟ್ ಅಥವಾ ಫ್ಯಾಟ್ ರಿಚ್ ಡಯಟ್ ತೊಗೊಂಡ್ರೆ ಮಾತ್ರ ಫ್ಯಾಟಿ ಲಿವರ್ ಬರ್ತಿದೆ ಅಂತ. ಅದು ಒಂಥರ ತಪ್ಪು ಮಾಹಿತಿ. ಏನಂದರೆ ನಾವು ಏನು ಗ್ಲೂಕೋಸ್ ಜಾಸ್ತಿ ತೊಗೊಳ್ತಿದ್ದೀವಿ, ರೈಸ್, ಅದೆಲ್ಲ ಟ್ರೈಗ್ಲಿಸರೈಡ್ಸ್ ಕನ್ವರ್ಟ್ ಆಗಿ ಅದೋಗಿ ಫ್ಯಾಟಲ್ಲಿ ಡೆಪಾಸಿಟ್ ಆಗ್ತಾ ಇದೆ. ಅದೇ ಫ್ಯಾಟಿ ಲಿವರ್ ಕಾಸ್ ಮಾಡ್ತಾ ಇದೆ. ಹೌದು. ಅನ್ನೋದು ಯಾವುದೇ ನಾವು ಊಟ ಮಾಡಿದ್ರು ಎಲ್ಲದರಲ್ಲೂ ಗ್ಲೂಕೋಸ್ ಅಥವಾ ಶುಗರ್ ಅನ್ನೋದಿರುತ್ತೆ. ಅದು ಎಲ್ಲನೂ ಎಷ್ಟು ನಮಗೆ ಬಾಡಿಗೆ ಬೇಕು ಅಷ್ಟು ಯೂಟಿಲೈಸ್ ಆಗುತ್ತೆ.
ಮಸಲು ಅದು ಎಲ್ಲ ಕಡೆಗೆ. ಉಳ್ದಿದ್ದೆಲ್ಲ ಏನಿದೆ ಅಲ್ವಾ ಅದೆಲ್ಲ ಸ್ಟೋರೇಜ್ ಆಗುತ್ತೆ. ಸ್ಟೋರ್ ಯಾವ ರೂಪದಲ್ಲಿ ಆಗುತ್ತೆ? ಫ್ಯಾಟ್ ರೂಪದಲ್ಲಿ ಸ್ಟೋರ್ ಆಗುತ್ತೆ. ಸೊ ಯಾವುದೇ ಫ್ಯಾಟ್ ಆದರೂ ಆಗಲಿ, ನೀವು ಏನೇ ತಿಂದರೂ ಆಗಲಿ, ಅದರಲ್ಲಿ ಗ್ಲೂಕೋಸ್ ಎಲ್ಲಿರುತ್ತೋ, ಶುಗರ್, ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೀವಲ್ವ, ಅದನ್ನು ನಾವು ಜಾಸ್ತಿ ಇದ್ದಾಗ, ಪರ್ಸೆಂಟೇಜ್ ಆಫ್ ಕಾರ್ಬೋಹೈಡ್ರೇಟ್ ಫುಡ್ ಜಾಸ್ತಿ ಇದ್ದಾಗ ಅದೆಲ್ಲನೂ ಫ್ಯಾಟಿಗೆ ಕನ್ವರ್ಟ್ ಆಗಿ ಲಿವರಲ್ಲಿ ಸ್ಟೋರ್ ಆಗುತ್ತೆ. ಲಿವರ್ ಅಂದರೆ ಲಿವರ್ ಒಂದೇ ಅಲ್ಲ, ಎಲ್ಲ ಕಡೆ ಸ್ಟೋರ್ ಆಗುತ್ತೆ. ಬಟ್ ಲಿವರಲ್ಲಿ ಸ್ಟೋರ್ ಆಗಿರೋದ್ರಿಂದ ಫ್ಯಾಟಿ ಲಿವರ್ ಜಾಸ್ತಿ ಆಗುತ್ತೆ ಅದು. ಓಕೆ ಓಕೆ. ಬೇರೆ ಇನ್ನೇನೇನು ಕಾರಣ ಕೊಡ್ತಾರೆ ಫ್ಯಾಟಿ ಲಿವರ್? ಈಗ ಏನಾದ್ರು ಫುಡ್ ಹ್ಯಾಬಿಟ್ ಜೊತೆಗೆ ಬೇರೆ ಫುಡ್ ಏನಾದ್ರು ಎಕ್ಸ್ಟ್ರಾ ಫುಡ್ಸ್ ತಗೊಳ್ಳೋದು ಬರ್ತಾಗೆ ಅಥವಾ ಏನದು? ಈಗ ಉದಾಹರಣೆಗೆ ಇವತ್ತೆಲ್ಲ ಬೇಕರಿ ಐಟಮ್ಸ್ ಅಥವಾ ಹೋಟೆಲ್ ಆ ಥರದ್ದೇನೋ ಸಂಬಂಧ ಇದೆಯಾ? ಹೌದು ಸರ್, ಫ್ಯಾಟಿ ಲಿವರ್ ಅಂದರೆ ಬರೀ ಫುಡ್ಡೇ ಮೇನ್. ಈಗ ಇರೋ ಜನ್ರೇಷನ್ಗೆ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಲ್ವ, ಮೇನ್ ಇಸ್ ದ ಟೈಪ್ ಆಫ್ ಫುಡ್. ನಾವು ಯಾವ ಥರ ಫುಡ್ ತೊಗೋತಿದ್ದೀವೋ ಆ ಫುಡ್ ಪ್ರಕಾರ ಬರುತ್ತೆ. ಒಂದೀಗ ಬೇಕರಿ ಐಟಮ್ ಅಂತ ಹೇಳಿದಿರಿ ಸರ್, ಅದರಲ್ಲಿ ಮೈದಾ ಇರುತ್ತೆ, ಆಮೇಲೆ ಶುಗರ್ ಇರುತ್ತೆ, ವೆಜಿಟೇಬಲ್ ಆಯಿಲ್ಸ್ ಎಲ್ಲ ಹಾಕ್ತಾರೆ, ಒಳ್ಳೆ ಆಯಿಲ್ ಅಲ್ಲ ಅದೆಲ್ಲ. ಸೊ ಇದೆಲ್ಲನೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಫ್ಯಾಟಿ ಲಿವರ್ಗೆ. ಈಗ ಯಾವುದೇ ಫುಡ್ಡಲ್ಲಿ ನಾವು ಪ್ರೋಟೀನ್ ಅಂಶ ಜಾಸ್ತಿ ಇದೆ ಅನ್ಕೊಳ್ಳಿ, ಚಿಕನ್, ಮೊಟ್ಟೆ, ಕಾಳುಗಳು, ಪನ್ನೀರು, ಸೋಯಾ, ಟೋಫು, ಅದ್ರ ಜೊತೆಗೆ ಫೈಬರ್ ಅಂದ್ರೆ ಏನೇನು, ನಾರಿನಾಂಶ ತರಕಾರಿಗಳು, ಸೊಪ್ಪುಗಳು, ಇವೆರಡು ಬ್ಯಾಲೆನ್ಸ್ ಮಾಡಿದಾಗ ಆ ಶುಗರ್ ಅನ್ನೋ ಅಂಶ, ಶುಗರ್ ಅಂದ್ರೆ ಏನೇನು ಬರುತ್ತೆ, ಕಾರ್ಬೋಹೈಡ್ರೇಟ್ ಅಂದ್ರೆ ಅನ್ನ, ಮೊದಲು ಸಕ್ಕರೆ, ಅನ್ನ, ಮೈದಾ, ಮತ್ತೆ ಗೋಧಿ, ರಾಗಿ, ಎಲ್ಲದರಲ್ಲೂ ಶುಗರ್ ಇರುತ್ತೆ. ಬಟ್ ನಾವು ಯಾವಾಗ ಈ ಕಾಂಬಿನೇಷನ್ ಅಂತ ಒಂದು ಕೊಡ್ತೀವಲ್ವ, ಬರೀ ಶುಗರ್ದಂದು, ಈಗ ನಾವು ಕೋಲಾ ಕುಡಿತೀರಾ, ಅದರಲ್ಲೂ ಶುಗರ್ ಇರುತ್ತೆ. ಬೇರೆ ಎನರ್ಜಿ ಡ್ರಿಂಕ್ಸ್ ಅಂತ ಎಲ್ಲ ಬರುತ್ತೆ ನೋಡಿ, ಅದರಲ್ಲೂ ಶುಗರ್ ಇರುತ್ತೆ. ಇದೆಲ್ಲ ಡ್ರಿಂಕ್ಸಲ್ಲೂ ಶುಗರ್ ಇದ್ದಾಗ ಅದೇ ಮೇನ್ ನಮಗೆ ಕನ್ವರ್ಟ್ ಆಗೋದು ಫ್ಯಾಟಿಗೆ. ಅದರಿಂದ ಮೇನ್ ಲೈಫ್ ಸ್ಟೈಲ್ ಒಂದು. ಅದಲ್ಲದೆ ಬೇರೆ ಕಾರಣ ಅಂದರೆ, ಈಗ ನಾವು ತಿಂತೀವಿ, ಎಕ್ಸಸೈಸ್ ಎಕ್ಸ್ಪೆಂಡಿಚರ್ ಆಗಿಲ್ಲ ಅಂದರೆ ಅದೂ ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಮೂರನೇದು, ಈವನ್ ನಾವು ಕುಡಿತಾರೆ, ತುಂಬ ಜನ ಕುಡಿತಾರೆ, ಆಲ್ಕೋಹಾಲ್ ಇಂದಾನು ಫ್ಯಾಟಿ ಲಿವರ್ ಆಗುತ್ತೆ. ಎಷ್ಟೊಂದು ಕಾರಣ ಇದೆ ಸರ್, ತುಂಬಾ ಕಾರಣ ಇದೆ ಫ್ಯಾಟಿ ಲಿವರ್ ಬರ್ಲಿಕ್ಕೆ. ಬಟ್ ನಾವು ವಿಚ್ ಇಸ್ ಟ್ರೀಟಬಲ್, ಯಾವುದು ನಾವು ಟ್ರೀಟ್ ಮಾಡ್ಬೋದು, ಮೇನ್ಲಿ ನಮ್ಮ ಲೈಫ್ ಸ್ಟೈಲ್ನ ಯಾವಾಗ ಚೇಂಜ್ ಮಾಡ್ತೀವಲ್ವಾ ಅದು ತುಂಬ ಟ್ರೀಟಬಲ್ ಕಾಸ್. ಬೇರೆದೆಲ್ಲನೂ ಔಟ್ಸೈಡ್ ಫ್ಯಾಕ್ಟರ್ಸ್, ಅದು ಬೇರೆ ವಿಷಯ. ಬಟ್ ಈಗ ನಾವು ಏನೇನು ಟಾರ್ಗೆಟ್ ಮಾಡಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲ್, ಮೇನ್ಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿದಾಗ ಫ್ಯಾಟಿ ಲಿವರ್ ರಿಸ್ಕ್ ಕಡಿಮೆ ಆಗುತ್ತೆ. ಅದಕ್ಕೆ ಈ ಹೊಸ ಗೈಡ್ಲೈನ್ಸಲ್ಲಿ, ಫ್ಯಾಟಿ ಲಿವರ್ ಗೈಡ್ಲೈನ್ಸಲ್ಲಿ ಫಸ್ಟ್ ಮ್ಯಾನೇಜ್ಮೆಂಟ್ ಏನು ಹೇಳೋದು ಗೊತ್ತಾ, ಡಯಟ್ ಆ್ಯಂಡ್ ಎಕ್ಸಸೈಸ್ ಮಾಡೋದೆ. ಬಟ್ ಫ್ಯಾಟಿ ಲಿವರ್ ಬಂದರೆ ಅದೇನು ಸೀರಿಯಸ್ ಇಶ್ಯೂನಾ ಅಥವಾ ಇಗ್ನೋರ್ ಮಾಡಿದ ಸಮಸ್ಯೆ ಆಗುತ್ತಾ? ಫ್ಯಾಟಿ ಲಿವರ್ ಬಂದರೆ ಏನಂದರೆ ಅದೊಂಥರ ಪ್ರಿವೆಂಟೇಬಲ್ ಸ್ಟೇಜು. ಫಸ್ಟ್ ಎಲ್ಲ ನಾವು ಏನು ಅನ್ಕೊಳ್ತಾ ಇದ್ವಿ, ಲಿವರ್ ಸಿರೋಸಿಸ್ ಆಗಿದೆ ಅಥವಾ ಲಿವರ್ ಫೇಲ್ಯೂರ್ ಆಗಿದೆ, ಯಾರಿಗೆ ಕುಡಿತಾ ಇರೋರಿಗೆ ಮಾತ್ರ ಲಿವರ್ ಫೇಲ್ಯೂರ್ ಆಗ್ತಾ ಇದೆ ಅಥವಾ ಲಿವರ್ ಕ್ಯಾನ್ಸರ್ ಆಗಿದೆ ಅಂತ ಹೇಳ್ತಿದ್ವಿ. ಈಗ ಬರ್ತಿರೋ ಕೇಸಸ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಫ್ಯಾಟಿ ಲಿವರಿಂದ ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ನ್ಯಾಶ್ ಅಂತ, ನಾನ್ ಆಲ್ಕೋಹಾಲಿಕ್ ಸ್ಟಿಯಾಟೋ ಹೆಪಟೈಟಿಸ್ ಅಂತ. ಅದರಲ್ಲಿ ಏನಾಗುತ್ತೆ, ಫ್ಯಾಟಿ ಲಿವರ್ ಜೊತೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಹಾಗೆ ಪ್ರೋಗ್ರೆಸ್ ಆಯಿತು ಅಂತ ಹೇಳಿದ್ರೆ ಸಿರೋಸಿಸ್, ಹಂಗಂದ್ರೆ ಫೈಬ್ರೋಸಿಸ್ಗೆ ಹೋಗ್ತಾ ಇದೆ. ನಾವು ಎಷ್ಟೊಂದು ಜನದ ನಾವು ನೋಡ್ತಾ ಇದ್ದೀವಿ, ಏನಂದರೆ ಏನು ಹ್ಯಾಬಿಟ್ಸ್ ಇರೋದಿಲ್ಲ, ಏನು ನಾನ್ ವೆಜಿಟೇರಿಯನು ತಿಂತಾ ಇರೋದಿಲ್ಲ, ಅವರೆಲ್ಲ ಡೈರೆಕ್ಟಾಗಿ ಲಿವರ್ ಫೇಲ್ಯೂರ್ಗೆ ಹೋಗ್ತಾ ಇದ್ದಾರೆ, ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಹೋಗ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಮೇನ್ ಬಿಕಾಸ್ ಆಫ್ ಫ್ಯಾಟಿ ಲಿವರ್ ಟರ್ನಿಂಗ್ ಇಂಟು ನ್ಯಾಶ್ ಅಂತ, ನಾನ್ ಆಲ್ಕೋಹಾಲಿಕ್ ಸ್ಟಿಯಾಟೋ ಹೆಪಟೈಟಿಸ್ ಅಂತ. ಅದಕ್ಕೆ ಬೆಸ್ಟ್ ಏನಂತ ಹೇಳಿದ್ರೆ, ನಾವು ಫ್ಯಾಟಿ ಲಿವರ್ ಇದ್ದಾಗಲೇ ಫೈಬ್ರೋ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದರಿಂದ ನೋಡ್ಕೊಂಡು ನಾವು ರಿವರ್ಸೇಬಲ್ ಸ್ಟೇಜಸ್ಸಲ್ಲಿ ಇರುತ್ತೆ, ಅದನ್ನು ಎಷ್ಟು ಬೇಗ ರಿವರ್ಸೇಬಲ್ ಮಾಡ್ತೀವೋ ಅಷ್ಟು ಒಳ್ಳೇದಾಗುತ್ತೆ. ನೆಕ್ಸ್ಟ್ ಸ್ಟೇಜಸ್ಸಿಗೆ ಹೋಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಇದಕ್ಕಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ನೋಡಿ, ಒಂದು ಚೇರಲ್ಲಿ ನೀವು ಕೂತಿದ್ದೀರಾ ಆಯಿತಾ, ಅಲ್ಲಿ ಲಿವರ್ ಅಂತ ಅಂದ್ಕೊಳ್ಳಿ, ಲಿವರ್ ಸೆಲ್ ಇದೆ, ಆಚೆ ಕಡೆಯಿಂದ ಒಂದು ಫ್ಯಾಟ್ ಸೆಲ್ ಬರುತ್ತೆ. ಯಾರೋ ಇನ್ನೊಬ್ಬರು ಮನುಷ್ಯ ಬಂದು ಕೂತ್ಕೋತೀನಿ ಅಂದರೆ ನೀವು ಬಿಡ್ತೀರಾ? ಇಲ್ಲ ಅಲ್ವಾ, ಜಗಳ ಮಾಡ್ತೀವಿ. ಇಲ್ಲ, ನಾನು ಕೂತಿದ್ದೀನಿ, ನಾನು ಇಲ್ಲಿ ಕೂತಿದ್ದೀನಿ, ನೀನು ಯಾಕೆ ಬರಬೇಕು ಅಂತ ಆಬ್ವಿಯಸ್ಲಿ ಜಗಳ ನಡೆಯುತ್ತೆ. ಲಿವರಲ್ಲೂ ಅಷ್ಟೇ, ಫ್ಯಾಟ್ ಸೆಲ್ಲು ಆಚೆಯಿಂದ ಬರೋದು, ನಾವು ಲಿವರ್ ಸೆಲ್ ಜೊತೆ ಇದ್ದಾಗ ಜಗಳ ಆಗ್ತಾ ಇರುತ್ತೆ. ಸೊ ಜಗಳ ಆಗ್ತಾ ಇರಬೇಕಾದ್ರೆ ಸುತ್ತಮುತ್ತ ಡ್ಯಾಮೇಜ್ ಆಗುತ್ತಾ ಇಲ್ವಾ? ಸೊ ಈಗ ನೀವು ಚೇರಲ್ಲಿ ಕೂತಿದ್ದೀರಾ, ಆ ಚೇರ್ಗೆ ತುಂಬ ಪ್ಲಾಸ್ಟರ್ ಹಾಕಿದರೆ ನೀವು ಕೂತ್ಕೋತೀರಾ? ಇಲ್ಲ. ಸೊ ಬಾಡಿಯಲ್ಲೂ ಅಷ್ಟೇ, ಈ ಥರ ಜಗಳ ಆಗ್ತಾ ಇರಬೇಕಾದ್ರೆ ಕೆಲವೊಂದು ಬಾಡಿಯಲ್ಲಿ ಕೆಲವೊಂದು ಸೆಲ್ಸ್ ಇದೆ, ಮೆಕ್ಯಾನಿಸಮ್ ಇದೆ, ಯಾವಾಗಲೂ ಬಾಡಿ ಸೆಲ್ಫ್ ಹೀಲಿಂಗ್ ಮಾಡ್ತಾ ಇರುತ್ತೆ. ಅದೇನು ಮಾಡುತ್ತೆ, ಈ ಥರ ಜಗಳ ಆಗಿದ್ದಾಗ ಹೋಗಿ ಪ್ಲಾಸ್ಟರ್ ಹಚ್ಚುತ್ತೆ. ಈಗ ಸರ್ ಹೇಳಿದ್ರಲ್ವ ಫೈಬ್ರೋಸಿಸ್ ಅಂತ, ಸ್ಟಿಯಾಟೋ ಹೆಪಟೈಟಿಸ್ ಅಂತ, ಅದೇ ಈ ಜಗಳ ಜಾಸ್ತಿ ಇದ್ದಾಗ ಹೆಪಟೈಟಿಸ್ ಸ್ಟೇಜಿಗೆ ಬರುತ್ತೆ. ಅದು ತುಂಬ ಜಗಳ ಆಗಿದಾಗ ಬಾಡಿ ಏನು ಮಾಡುತ್ತೆ, ಪ್ಲಾಸ್ಟರ್ ಹಚ್ಚುತ್ತೆ, ಫೈಬ್ರಸ್ ಟಿಶ್ಯೂ ಅಂತ ಹಚ್ಚುತ್ತೆ ಪ್ಲಾಸ್ಟರ್. ನಾವು ಹೆಂಗೆ ಪ್ಲಾಸ್ಟರ್ ಬ್ಯಾಂಡೇಡ್ ಹಚ್ಕೋತೀವಲ್ವ ಅದೇ ಥರ ಪ್ಲಾಸ್ಟರ್ ಹಚ್ಚುತ್ತೆ.
ಅದೇ ನೀವು ಪ್ಲಾಸ್ಟರ್ ಜಾಸ್ತಿ ಆಗಿದ್ರೆ ಏನಾಗುತ್ತೆ, ಈಗ ಚೇರ್ಗೆ ತುಂಬ ಪ್ಲಾಸ್ಟರ್ ಎಲ್ಲ ಹಾಕಿದ್ರೆ ಕೂತ್ಕೋತೀರಾ ನೀವು, ಅದೇ ಥರ ಬಾಡಿನೂ ಅಷ್ಟೇ. ತುಂಬ ಪ್ಲಾಸ್ಟರ್ ಹಾಕಿದರೆ ಅಲ್ಲಿ ಫ್ಯಾಟ್ಸಲ್ಲೂ ಕೂರಲ್ಲ, ಈ ಕಡೆ ಲಿವರ್ಸಲ್ಲೂ ಕೂರಲ್ಲ. ಎರಡು ಎದ್ದು ಹೋಗ್ಬಿಟ್ರೆ ಏನಾಗುತ್ತೆ, ಅದು ಕೆಲಸ ಮಾಡಲ್ಲ. ಲಿವರ್ ಏನಕ್ಕೆ ಇಂಪಾರ್ಟೆಂಟ್ ಹೇಳಿ ಬಾಡಿಯಲ್ಲಿ? ಎಲ್ಲ ಏನೇ ನಾವು ತಿಂತೀವಲ್ವ ಎಲ್ಲ ಪದಾರ್ಥನೂ ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ, ಡಿಟಾಕ್ಸಿಫೈ ಮಾಡುತ್ತೆ. ಆಮೇಲೆ ಎಷ್ಟೊಂದು ಪ್ರೊಡಕ್ಷನ್, ಈಗ ರಕ್ತ ಹೆಪ್ಪು ಕಟ್ಟಬೇಕಂದ್ರೂ ಎಲ್ಲ ಕೆಲಸ ಮಾಡಲಿಕ್ಕೆ ಎಲ್ಲನೂ ಅದರಿಂದಾನೇ ಪ್ರೊಡಕ್ಷನ್ ಆಗೋದು ಲಿವರು. ಸೊ ಆ ಥರ ಇದ್ದಾಗ ನಾವು ಲಿವರ್ ಸೆಲ್ನ ಪ್ರೊಟೆಕ್ಟ್ ಮಾಡಬೇಕು. ಈ ಥರ ಫೈಬ್ರೋಸಿಸ್ ಎಲ್ಲ ಆಗಿದ್ದಾಗ ಲಿವರ್ ಕೆಲಸ ಮಾಡೋದೇ ನಿಂತೋಗ್ಬಿಡುತ್ತೆ. ಅದಕ್ಕೆ ಫೈಬ್ರೋ ಸ್ಕ್ಯಾನ್ ಅಂತ ಹೇಳೋದು. ಈ ಎಷ್ಟು ಮಟ್ಟಿಗೆ ಆ ಸ್ಕಾರ್ ಟಿಶ್ಯೂ, ಆ ಥಿಕ್ ಸ್ಕಾರ್ ಟಿಶ್ಯೂ ಅಂತ ಏನು ಹೇಳ್ತೀವಲ್ವ, ಅದನ್ನು ಚೆಕ್ ಮಾಡಲಿಕ್ಕೆ ಫೈಬ್ರೋ ಸ್ಕ್ಯಾನ್ ಅಂತ ಕೊಡೋದು. ಅದರಿಂದ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅದು ನಾರ್ಮಲ್ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, ಎಷ್ಟು ಸ್ಕಾರ್ ಇದೆ, ಫೈಬ್ರೋಸಿಸ್ ಎಷ್ಟಾಗಿದೆ ಅಂತ. ಅದ್ರ ಪ್ರಕಾರ ಕೆಲವೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಕೆಲವೊಂದು ತುಂಬ ಪ್ರಶ್ನೆ ಬರುತ್ತೆ, ಇದು ಫ್ಯಾಟಿ ಲಿವರ್ ರಿವರ್ಸಿಬಲ್ ಇಲ್ವಾ, ಇದೆಲ್ಲ ಫೈಬ್ರೋಸಿಸ್ ಅಂತ ಹೇಳ್ತಿದ್ದೀರಲ್ವಾ ಅಂತ. ಇನಿಷಿಯಲಿ ಆ ಜಗಳ ಸ್ಟೇಜ್ ಅಂತ ಹೇಳ್ದೆ ನೋಡಿ, ಪ್ಲಾಸ್ಟರ್ ಹಚ್ಚೋ ಮುಂಚೆ ಸ್ಟೇಜೆಲ್ಲ ರಿವರ್ಸ್ ಮಾಡಬಹುದು. 1-2 ಪ್ಲಾಸ್ಟರ್ ಹಾಕಿದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅಲ್ಲೂ ರಿವರ್ಸ್ ಮಾಡ್ಬೋದು. ಫುಲ್ ಪ್ಲಾಸ್ಟರ್ ಎಲ್ಲ ಜಾಸ್ತಿ ಹಾಕಿದರೆ ರಿವರ್ಸ್ ಮಾಡೋದು ಕಷ್ಟ. ಸೊ ಅದಕ್ಕೆ ಆ ಅರ್ಲಿ ಸ್ಟೇಜಸಲ್ಲೇ ಐಡೆಂಟಿಫೈ ಮಾಡೋಕ್ಕೆ ಫೈಬ್ರೋ ಸ್ಕ್ಯಾನ್ ಅನ್ನೋದು ಇರೋದು. ಏನೇ ಆಗಲಿ ತೋರಿಸ್ಕೋಬೇಕು ನಾವು, ಅರ್ಲಿ ಸ್ಟೇಜ ಇಲ್ವಾ ಅಂತ ನೆಕ್ಸ್ಟ್ ಹೇಳ್ತೀವಿ. ಅದನ್ನ ಗುಣಲಕ್ಷಣ ಏನಿರುತ್ತೆ, ಸಿಂಪ್ಟಮ್ ಏನಿರುತ್ತೆ? ಏನೂ ಇರಲ್ಲ, ಏನು ಗೊತ್ತಾಗಲ್ಲ ನಿಮಗೆ, ಏನು ಗೊತ್ತಾಗಲ್ಲ. ಏನಾದರೂ ನೋಡಿದೀರಾ ಎಷ್ಟು ನಾವು ದಿನಕ್ಕೆ ಅಟ್ಲೀಸ್ಟ್ ಒಂದು 100 OPD ಒಂದು ಹಂಗೆ ನೋಡಿದಾಗ, ಈ ನಡುವೆ ಅಂತೂ 100 OPD ಅಂತೂ ಆಗ್ತಿದೆ. ಆ ಥರ ನೋಡಿದಾಗ ಅಟ್ಲೀಸ್ಟ್ ಎಷ್ಟು ಫ್ಯಾಟಿ ಲಿವರ್ ನೋಡಿದೀವಿ ಹೇಳಿ? ಅರೌಂಡ್ 60 to 70% ಅಂತೂ ಈಸಿಯಾಗಿ ಬರ್ತಾರೆ. ಮಿನಿಮಮ್ 60 to 70% ಗ್ರೇಡ್ 1. ಇನ್ಫ್ಯಾಕ್ಟ್ ಇನ್ನೂ ಕಡಿಮೆ ಹೇಳ್ತಿದ್ದಾರೆ ಅವ್ರು. ನಾನು ಹೇಳೋದು 80% ಮೇಲೆ ಗ್ರೇಡ್ 1 ಇರುತ್ತೆ. ಅದರಲ್ಲಿ ಒಂದು 40%, 30% ಆದರೂ ಗ್ರೇಡ್ 2 ಇರ್ಬೋದು. ಅದರಲ್ಲಿ ಎಷ್ಟು ಜನಕ್ಕೆ ನಾವು ಹೇಳಿರ್ತೀವಿ ಗೊತ್ತಾ, ಇದು ಈವನ್ ಗ್ರೇಡ್ 1 ಸ್ಟೇಜಲ್ಲೂ ಈ ಸ್ಕಾರ್ ಟಿಶ್ಯೂ ಫಾರ್ಮ್ ಆಗೋದು ಸ್ಟಾರ್ಟ್ ಆಗಿರಬಹುದು, ಅದು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಅಷ್ಟು ಚೆಕ್ ಮಾಡಿಸ್ಕೋಬೇಕು. ಏನು ಸಿಂಪ್ಟಮ್ಸ್ ಇರಲ್ಲ. ಯಾವಾಗ ಗೊತ್ತಾ ಸಿಂಪ್ಟಮ್ಸು? ಅದು ಒಂದು 60% ಮೇಲೆ ನೀವು ಪ್ಲಾಸ್ಟರ್ ಹಚ್ಚಿದ ಮೇಲೆ ಗೊತ್ತಾಗತ್ತೆ. ಅಂದರೆ ಸಮಸ್ಯೆ ಅವಾಗ ಗಾಯ ಆಗಿದ್ದಾಗ ರಕ್ತ ಹೋಗ್ತಾ ಇರೋದು, ಹೊಟ್ಟೆ ಊತ ಬರೋದು, ಕಾಲು ಊತ ಬರೋದು, ಕಣ್ಣಲ್ಲೆಲ್ಲ ಎಲ್ಲೋ ಆಗೋದು, ಇದೆಲ್ಲ ಅವಾಗ ಫುಲ್ ಡ್ಯಾಮೇಜ್ ಆಗಿದ್ಮೇಲೆ ಗೊತ್ತಾಗೋದು. ಆ ಸ್ಟೇಜಲ್ಲಿ ರಿವರ್ಸಿಬಲ್ ಇದೆಯಾ ಇಲ್ವಾ ತುಂಬ ಕಷ್ಟ. ಅದಕ್ಕೆ ಈ ನಡುವೆ ಕರೆಂಟ್ ಸೆನ್ಸಸ್ ಏನಂದರೆ, ಲೀಡಿಂಗ್ ಕಾಸ್ ಆಫ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಮುಂಚೆ ಆಲ್ಕೋಹಾಲಿಂದ ಲಿವರ್ ಫೇಲ್ಯೂರ್ ಆಗೋದು ಅದೆಲ್ಲ ಕಾರಣ ಇತ್ತು. ಬಟ್ ಈ ನಡುವೆ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಮೆಟಬಾಲಿಕಲಿ ಅಸೋಸಿಯೇಟೆಡ್ ಸ್ಟಿಯಟೋಹೆಪಟೈಟಿಸ್, ಲಿವರ್ ಫೇಲ್ಯೂರ್ ಅಂತ ಅದರ ರಿಲೇಟೆಡ್ ಏನು ಫ್ಯಾಟಿ ಲಿವರಿಂದ ನಾವು ಏನು ನೋಡ್ತಿದ್ದೀವಲ್ವ, ದಟ್ ಈಸ್ ದ ಮೇನ್ ಕಾಸ್. MASLD ಅಂತ ಹೇಳ್ತೀವಿ, MAFLD ಅಂತ ಎಲ್ಲ ಹೇಳ್ತೀವಿ, ಇದೆಲ್ಲನೂ ಅದರಿಂದಾನೆ. ಯಾರೋ ಬಂದ್ರು, ಆಯ್ತು ಆಗ್ಬಿಟ್ಟಿದೆ ಫ್ಯಾಟಿ ಲಿವರ್, ಚಿಕಿತ್ಸೆ ಇದೆ? ಚಿಕಿತ್ಸೆ ಇದೆ. ಅರ್ಲಿ ಸ್ಟೇಜಸಲ್ಲಿ ಹೇಳ್ದಂಗೆ ಫಸ್ಟು ಡಯಟ್ ಆ್ಯಂಡ್ ಎಕ್ಸಸೈಸ್. ಫಸ್ಟ್ ಸ್ಟೆಪ್ ಡಯಟ್, ಎಕ್ಸಸೈಸ್. ಅಂದರೆ ವೇಟ್ ರಿಡಕ್ಷನ್. ಎಷ್ಟು ಪರ್ಸೆಂಟೇಜ್ ವೇಟ್ ರಿಡಕ್ಷನ್? ಅಟ್ಲೀಸ್ಟ್ 10%. ಅಟ್ಲೀಸ್ಟ್ 10% ಇನ್ 7 to 10% ಇನ್ 6 months. ಗ್ರಾಡ್ಯುಯಲ್ ಆಗಿ ವೇಟ್ ಲಾಸ್ ಮಾಡ್ಬೋದು. ಅದಾದ್ಮೇಲೆ ಪ್ರೊಸೆಸ್ಡ್ ಫುಡ್ ನ ಆದಷ್ಟು ಕಮ್ಮಿ ಮಾಡಬೇಕು. ಲೈಕ್ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಎಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ನ ಆದಷ್ಟು ಕಮ್ಮಿ ಮಾಡಬೇಕು. ಅದ್ರ ಜೊತೆ ಫೈಬರ್ ರಿಚ್ ಡಯಟ್ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಡಯಟ್ ಚೇಂಜಸ್. ಅದಲ್ಲದೆ ನಾನು ಹೇಳಿದ್ನಲ್ವ ಸರ್, ಸ್ವಲ್ಪ ಫೈಟಿಂಗ್ ಎಲ್ಲ ನಡೆಯುತ್ತೆ ಅಂತ. ಸೊ ಅದಕ್ಕೆ ಆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕೊಡ್ತೀವಿ. ಈ ವಿಟಮಿನ್ ಇ ಅಂಥವೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಕೆಲವೊಂದು ಅದೊಂದು ಕೊಡ್ಬೋದು. ಅದಲ್ಲದೆ ಈ ಫ್ಯಾಟ್ನ ಕನ್ವರ್ಷನ್ ಇರುತ್ತಲ್ವ, ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಆಗೋದು, ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಒಮೆಗಾ ರಿಚ್ ಡಯಟ್ ಅಂತ ಹೇಳ್ತೀವಿ. ಒಮೆಗಾ ರಿಚ್ ಡಯಟ್ ಅಂದರೆ ಏನೇನು ಬರುತ್ತೆ? ಈಗ ಫಿಶಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ಸ್ ಚೆನ್ನಾಗಿರುತ್ತೆ, ವಾಲ್ನಟ್ಟಲ್ಲಿ ಚೆನ್ನಾಗಿರುತ್ತೆ, ಚಿಯಾ ಸೀಡ್ಸ್ ಅದು ಚೆನ್ನಾಗಿರುತ್ತೆ, ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ, ಅಗಸೆ ಬೀಜ, ಅದರಲ್ಲೆಲ್ಲ ಅದು ಒಮೆಗಾ ರಿಚ್ ಡಯಟ್ ಇರುತ್ತೆ. ಸೊ ಇದು ಅರ್ಲಿ ಸ್ಟೇಜಸಲ್ಲಿ ಯೂಸ್ ಮಾಡೋದು. ಲೇಟರ್ ಸ್ಟೇಜಸಲ್ಲಿ ಇವನ್ ಇದು ಹೊಸದು ಬಂದಿದೆ, ಕೇಳಿದಿರೋ ಇಲ್ವ ನೀವು? ಸೆಮಾಗ್ಲೂಟೈಡು, ಟೆರ್ಸಪಟೈಡು ಇದೆಲ್ಲ ಹೇಳಿದ್ದೀವಿ. ಇದೆಲ್ಲ ಏನಂದರೆ ತೂಕ ಕಡಿಮೆ ಮಾಡುವಂಥ ಡ್ರಗ್ಸು ಕೆಲವೊಂದು. ಸೊ ಈ ತೂಕ ಕಡಿಮೆ ಮಾಡಲಿಕ್ಕೆ
ಆಚೆ ಕಡೆಯಿಂದ ಮೆಡಿಸಿನ್ಸಿಂದ ಸ್ವಲ್ಪ ಅಸಿಸ್ಟ್ ಮಾಡಿದಾಗ ಫ್ಯಾಟಿ ಲಿವರ್ಗೂ ಬೆನಿಫಿಟ್ ಇರುತ್ತೆ ಅದು. ಸೊ ಇದು ಇಷ್ಟು ವರ್ಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಹೇಳೋದು ಆ ಸ್ಟೇಜಿಂಗ್ ಪ್ರಕಾರ ನೋಡೋದು ನಾವು. ಅದು ಇಲ್ಲ ಅಂದರೆ ಲಿಪಾಗ್ಲಿನ್ನು ಮತ್ತು ರೆಸ್ಮೆಟ್ರಾನು ಈ ಥರ ಕೆಲವೊಂದು ಮೆಡಿಕೇಶನ್ಸ್ ಇದೆ. ಅದು ಆಗಿಲ್ಲ ಅಂದರೆ ನೆಕ್ಸ್ಟ್ ಬರೋದು ಲಿವರ್ ಟ್ರಾನ್ಸ್ಪ್ಲಾಂಟ್. ಇದು ಯಾವುದು ಕೆಲವೊಂದು ಟ್ಯಾಬ್ಲೆಟ್ಸು ನಾವು ರೆಗ್ಯುಲರ್ ಫಾಲೋಅಪ್ ಬೇಕು. ಹೆಂಗೆ ಡಯಾಬಿಟೀಸ್ಗೆ ರೆಗ್ಯುಲರ್ ಫಾಲೋಅಪ್ ಹೇಳ್ತೀವಲ್ವ, ಇದಕ್ಕೂ ರೆಗ್ಯುಲರ್ ಫಾಲೋಅಪ್ ಬೇಕು. ಅಷ್ಟು ಫಾಲೋಅಪ್ ಇಲ್ಲ ಅಂದರೆ ಆ ಸ್ಟೇಜ್ ಗೊತ್ತಾಗಲ್ಲ ನಮಗೆ. ಹಂಗಂತ ಟ್ಯಾಬ್ಲೆಟ್ ನಿಲ್ಲಿಸ್ಬೋದಾ ಅಂದರೆ ನಿಮ್ಮ ಡಯಟ್ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಂಡು ಮಾಡಿದರೆ ಓಕೆ, ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಟ್ಯಾಬ್ಲೆಟ್ ಲೈಫ್ ಲಾಂಗ್. ದೆನ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಇಸ್ ದ ಲಾಸ್ಟ್ ಆಪ್ಷನ್. ಲಿವರ್ ಟ್ರಾನ್ಸ್ಪ್ಲಾಂಟು ಲಿವರ್ ಈ ಮಧ್ಯದಲ್ಲಿ ಸ್ಟೇಜ್ ಇರುತ್ತೆ ನೋಡಿ, ಅದು ಒಂದು ಸ್ಟೇಜ್ ಇರುತ್ತೆ. ಆ ಟೈಮಲ್ಲಿ ಲಿವರ್ ಪ್ರೊಟೆಕ್ಟಿವ್ ಏಜೆಂಟ್ಸ್ ಎಲ್ಲ ಅದೆಲ್ಲ ಕೊಡ್ಬೋದು ನಾವು, ಅದೆಲ್ಲ ಲಿವರ್ ಫೇಲ್ಯೂರ್ ಆಗಿದ್ಮೇಲೆ. ಮತ್ತು HIV ಮತ್ತು ಲೈಂಗಿಕವಾಗಿ ಹರಡುವ ರೋಗಗಳು ಬರೋದಾದ್ರೆ ಸೊ ಇಷ್ಟೆಲ್ಲ ನೋಡಿ ಇವತ್ತು ಕಾಲದಿಂದ ಹೇಳ್ತಾನೆ ಇದ್ದಾರೆ HIV ಅಂತ ಅನ್ನೋದು ಲೈಂಗಿಕ ಕಾಯಿಲೆ ಅದೊಂದು ಸೊ ಹಾಗೆ ಅಂತ. ಸೊ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾತಾಡೋದಾದ್ರೆ ಹೇಗೆ ಹರಡುತ್ತೆ, ಹೇಗೆ ಸೋಂಕುಗಳು, ಈ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ. HIV ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಮೇನ್ ಆಗಿ ಬರೋದು. HIV ಅನ್ನೋದಕ್ಕಿಂತ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಈ ಥರ ಅಂತ ಹೇಳಿದಾಗ ಅದು ತುಂಬ ಥರವಿದ್ದಾವೆ. ಇದು ಬರೀ HIV ಒಂದೇ ಅಲ್ಲ, ಈವನ್ ಸಿಫಿಲಿಸ್ ಆದರೂ ಆಗಲಿ, ಗೊನೋರಿಯಾ ಆದರೂ ಆಗಲಿ, ಕ್ಲೆಮಿಡಿಯಾ ಅನ್ನೋ ಆರ್ಗ್ಯಾನಿಸಮು, ಈ HPV ಅನ್ನೋದು, ಹರ್ಪೀಸು, ಹೆಪಟೈಟಿಸು, ಇವೆಲ್ಲನೂ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್, ಹೆಪಟೈಟಿಸ್ B ಅಂತ ಹೇಳೋದು, ಅದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸಲ್ಲಿ ಬರುತ್ತೆ. ಬರೀ HIV ಒಂದೇ ಅಲ್ಲ. ಆ್ಯಂಡ್ ಹೆಂಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂದರೆ ಸೆಕ್ಷುವಲ್ ಕಾಂಟ್ಯಾಕ್ಟೇ ಮೇನ್. ಅದಲ್ಲದೆ ಮದರ್ ಟು ಚೈಲ್ಡ್ ಅಂದರೆ ಪಾಪು ಹುಟ್ಟೋ ಮುಂಚೆ ಗರ್ಭದಲ್ಲಿದ್ದಾಗ ಅಲ್ಲಿ ಬ್ಲಡ್ ಟ್ರಾನ್ಸ್ಮಿಷನ್ನಿಂದನೂ ಕೆಲವೊಂದು ಆಗುತ್ತೆ. ಸೊ ಅದಕ್ಕೆ ಚೆಕ್ ಮಾಡ್ತಾರೆ ಪ್ರತಿ ಪ್ರೆಗ್ನೆಂಟ್ ಸ್ತ್ರೀಗೂ, ಗರ್ಭಿಣಿ ಸ್ತ್ರೀಗೂ ಇವೆಲ್ಲನೂ ಕೆಲವೊಂದು ಟೆಸ್ಟ್ ಮಾಡ್ತಾರೆ ಪ್ರೆಗ್ನೆನ್ಸಿ ಮುಂಚೆ. ಅಕಸ್ಮಾತ್ ಪಾಸಿಟಿವ್ ಇದೆ ಅಂದರೆ ಏನೋ ತಪ್ಪು ಅಂತ ಅಲ್ಲ, ಅದಕ್ಕೆ ಟ್ರೀಟ್ಮೆಂಟು ಇದೆ. ಹೌದು, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಈಗ HIV ಮುಂಚೆ ಈ ಬೇರೆವೆಲ್ಲ ಹೇಳ್ತೀನಿ ನೋಡಿ. ಈಗ ಸಿಫಿಲಿಸ್ ಅಂತ ಹೇಳಿದ್ದಕ್ಕೆ, ಈ ಗೊನೋರಿಯಾ ಅಂತ ಹೇಳಿದಾಗೆ ಎಷ್ಟು ಟ್ಯಾಬ್ಲೆಟ್ ಕೊಡ್ತೀವಿ ಹೇಳಿ? ಒಂದು ಸಿಂಗಲ್ ಡೋಸ್. ಆ್ಯಂಟಿಬಯೋಟಿಕ್ಸ್ ತುಂಬ ಸಿಂಪಲ್ ಇದೆ. ಆ್ಯಂಟಿಬಯೋಟಿಕ್ಸ್ ಅಂತ ಇದ್ದಾವೆ, ಅದಕ್ಕೆ ಮೆಡಿಸಿನ್ಸ್ ಅಂತ ಕೊಟ್ಟರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಅದಕ್ಕೆ ಬೇರೆ ಏನೋ ಮಾಡ್ತೀವಿ ಅದಂತೆಲ್ಲ ಚೆಕ್ ಮಾಡ್ತಾರೆ, ಅದನ್ನ ಫಾಲೋ ಅಪ್ ಮಾಡ್ತಾರೆ ಅಷ್ಟೇ. ಹಂಗಂತ ಹೇಳಿ ಲೈಫ್ ಲಾಂಗ್ ಮೆಡಿಕೇಶನ್ ಅಂತದೂ ಇಲ್ಲ. ಇನ್ನೊಂದು ಈ ನಡುವೆ HPV ಅಂತ ಬಂದಿದೆ. HPV ಯೂಶುವಲಿ ಫೀಮೇಲ್ಸ್ ಆರ್ ಮೋರ್ ರಿಸ್ಕ್ ಇರ್ತಾರೆ ಅವರಿಗೆ, ಸ್ಪೆಷಲಿ ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ, ವ್ಯಾಕ್ಸಿನೇಷನ್ ಡ್ರೈವ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಲೈಕ್ 12 years ಆದಮೇಲೆ 12 to 18 years ಅಲ್ಲಿ ಯಾವಾಗ ಹೆಣ್ಮಕ್ಳಿಗೆ ಕೊಡ್ತೀವಿ ಅಲ್ವಾ HPV ವ್ಯಾಕ್ಸಿನೇಷನ್ನ, ಅದು ತಗೊಂಡಾಗ ಅವರಿಗೆ ಫರ್ದರ್ ಆ ಇನ್ಫೆಕ್ಷನ್ನು ಆಗೋದಿಲ್ಲ. ಮತ್ತು ಅದರಿಂದ ಆಗೋ CA ಸರ್ವಿಕ್ಸ್ ಅಂತ ಹೇಳ್ತೀವಿ, ಅದು ಕೂಡ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅದಕ್ಕೆ ಫ್ರಮ್ 12 years ಇನ್ನೂ ಆ್ಯಕ್ಚುಲಿ ಈ ನಡುವೆ ಇನ್ನೂ ರಿಫೈನ್ ಆಗಿದೆ. 9 to 14 years, 9 years ಇಂದಾನೆ HPV ವ್ಯಾಕ್ಸಿನ್ ಕೊಡ್ಬೋದು ಅಂತ ಹೇಳ್ತಾರೆ. ಯಾಕಂದರೆ ಈ HPV ಏನಂತ ಆರ್ಗ್ಯಾನಿಸಮ್ ಅಂತ ಇದೆ ಅಲ್ವಾ, ಬೇಸಿಕ್ಲಿ ಇಟ್ಸ್ ಅ ವೈರಸ್. ಇದೊಂದು ವೈರಲ್ ಆರ್ಗ್ಯಾನಿಸಮ್ ಅಷ್ಟೇ. ಹೆಂಗೆ ಡೆಂಗು ವೈರಸ್ ಅಂತ ಹೆಂಗೆ ಹೇಳ್ತೀವಲ್ವ, HPVನೂ ಒಂದು ವೈರಸ್ಸೇ. ಈ ವೈರಸ್ಸಿಂದ ವುಮೆನಲ್ಲಿ ಮುಂದಕ್ಕೆ ಸರ್ವೈಕಲ್ ಕ್ಯಾನ್ಸರು, ಈ ವಲ್ವಲ್ ಕ್ಯಾನ್ಸರು, ಜೆನೈಟಲ್ ಕ್ಯಾನ್ಸರ್ಸ್ ಎಲ್ಲ ರಿಸ್ಕ್ ಜಾಸ್ತಿ. ಹಾಗಂದರೆ ಮೆನ್ಗೆ ಕ್ಯಾನ್ಸರ್ ರಿಸ್ಕ್ ಇಲ್ಲ, ಇದೆಯಾ ಅಂದರೆ ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಈ ಪೆನೈಲ್ ಕ್ಯಾನ್ಸರ್ಸು, ಪೆನ್ನಿಸ್ ಕ್ಯಾನ್ಸರ್ಸ್ ಅವೆಲ್ಲ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಅರ್ಲಿ ಸ್ಟೇಜ್ ಸೆಕ್ಷುಲಿ ಆ್ಯಕ್ಟಿವ್ ಇದ್ದಾಗ ಆ ಸ್ಟೇಜ್ ಮುಂಚೆನೇ ಈಗ ಗೌರ್ಮೆಂಟೇ ರಿಲೀಸ್ ಮಾಡಿದೆ, ನಾವು ಕಂಪಲ್ಸರಿ ಎಲ್ಲ ಮಕ್ಕಳಿಗೆ ಹೆಂಗೆ ನಾವು ಪೋಲಿಯೋ ಡ್ರಾಪ್ಸ್ ಹಾಕ್ತೀವಲ್ವ, ಎಲ್ಲ ವುಮೆನ್ ಚೈಲ್ಡ್ಗೆ, ಗರ್ಲ್ ಚೈಲ್ಡ್ಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಿಸಿ ಅಂತ. ಹಂಗೆ ಸೆಕ್ಷುಲಿ ಆ್ಯಕ್ಟಿವ್ ಇರೋ ತನಕನೂ ಕೊಡಬಹುದು ಈ ವ್ಯಾಕ್ಸಿನ್ನ. ಇದು ನಾವು ಹೇಳ್ತೀವಲ್ವ ಹೆಂಗೆ ಪ್ರಿವೆಂಟ್ ಮಾಡೋದಂದರೆ HPV ವ್ಯಾಕ್ಸಿನ್ ಮಾಡಿಸಿದ್ರೆ ಎಷ್ಟೊಂದು 95% ಆಫ್ ಸರ್ವೈಕಲ್ ಕ್ಯಾನ್ಸರ್ಗೆ ಕಾಸ್ ಏನು ಗೊತ್ತಾ, HPV ವೈರಸ್. ಸೊ ಅಂಥ ಅಷ್ಟು ಪರ್ಸೆಂಟೇಜ್ ಇದ್ದಾಗ ನಾವು ವ್ಯಾಕ್ಸಿನೇಷನ್ ಕೊಟ್ಟು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ವ್ಯಾಕ್ಸಿನೇಷನ್ ಅನ್ನೋದು ಹೇಳೋದು. HPV ವ್ಯಾಕ್ಸಿನ್ ಈ ನಡುವೆ ತುಂಬ ಪಾಪ್ಯುಲರ್ ಆಗಿದೆ, ಬಟ್ ಜನ ಇನ್ನೂ ಹೆದರ್ತಿದ್ದಾರೆ. ಏನೋ ಮಾಡ್ತಿದ್ದಾರೆ, ಏನಕ್ಕೆ ಇದೆಲ್ಲ ಅಂದರೆ ಅರ್ಥ ಆಗ್ತಿಲ್ಲ ಅವ್ರಿಗೆ. ಎಷ್ಟು ಜನ ಸರ್ವೈಕಲ್ ಕ್ಯಾನ್ಸರ್ನ ಪೇಷಂಟ್ಸ್ ನೋಡಿದ್ದೀವಿ ನಾವು ಅಂತ. ಅದಕ್ಕೆ ವ್ಯಾಕ್ಸಿನೇಷನ್ ಈಗ ಸ್ಟಾರ್ಟ್ ಮಾಡಿರೋದು. ಮತ್ತು HIV ಇನ್ನು ಮೆಡಿಸಿನ್ ಬಂದಿಲ್ಲ.
ಎಚ್ ಐ ವಿಯಲ್ಲಿ ಕೆಲವೊಂದು ಟ್ರಯಲಲ್ಲಿ ಇರುತ್ತೆ ಸರ್, ಬಟ್ ಇನ್ನೂ ಅದು ಅಪ್ರೂವ್ಡ್ ಆಗಿ ನಾವು ವ್ಯಾಕ್ಸಿನ್ ಥರ ಕೊಡೋಕ್ಕಾಗಲ್ಲ. ಅದನ್ನು ಯಾವುದೇ ಕಾರಣಕ್ಕೆ ಅದು ಎಚ್ ಐ ವಿ ವ್ಯಾಕ್ಸಿನ್ ಆಗಲ್ಲ ಸರ್. ದಟ್ ಒಂದ್ಸತಿ ಎಚ್ ಐ ವಿ ಬಂದರೆ ಇಟ್ ಈಸ್ ಅ ಲೈಫ್ ಲಾಂಗ್ ಡಿಸೀಸ್ ಸರ್. ಅದನ್ನು ನಾವು ಬೇಕಾದರೆ ಕಂಟ್ರೋಲ್ ಮಾಡಬಹುದು, ಆಯಿತಾ. ಅದರಿಂದ ಎಚ್ ಐ ವಿ ಒಂದು ಬಂದರೆ ಪ್ರಾಬ್ಲಮ್ ಏನಂದರೆ ಇನ್ನೊಬ್ಬರು ಕಾಂಟ್ಯಾಕ್ಟ್, ಸೆಕ್ಷುವಲ್ ಕಾಂಟ್ಯಾಕ್ಟ್ ಇದ್ದಾಗ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಆಗೋದಂಥ ಪ್ರಾಬ್ಲಮ್ ಇರುತ್ತೆ. ಬಟ್ ಈ ಇರೋ ಮೆಡಿಸಿನ್ಗೆ ಎವ್ರಿ ಡೇ ನಾವು ರೆಗ್ಯುಲರಾಗಿ ಮೆಡಿಸಿನ್ ತೊಗೊಂಡು ರೆಗ್ಯುಲರ್ ಫಾಲೋಅಪ್ ಎಲ್ಲ ಮಾಡಿದಾಗ ಆ ವೈರಲ್ ಲೋಡ್ ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ಆ್ಯಕ್ಟಿವ್ ಇನ್ಫೆಕ್ಷನ್ ಅಂದರೆ ಎಷ್ಟು ಆ ವೈರಸ್ ಇರುತ್ತಲ್ವ ಆ ಲೋಡ್ ಕಡಿಮೆ ಆಗ್ತಿದ್ದಂಗೆ ಎಚ್ ಐ ವಿ ಪರ್ಸನ್ ಯಾರಿಗೆ ಎಚ್ ಐ ವಿ ಇರುತ್ತಲ್ವ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಅವರು ಸೈಡಲ್ಲಿ ಕೂತ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಕೆಲಸ ಆ ಥರ ಇಲ್ಲವೇ ಇಲ್ಲ. ನಾರ್ಮಲ್ ಲೈಫ್, ಕಂಪ್ಲೀಟಾಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಆ ವೈರಲ್ ಲೋಡ್ ಏನಿರುತ್ತಲ್ವ ಅದು ಫುಲ್ ಅನ್ಡಿಟೆಕ್ಟಬಲ್ ಸ್ಟೇಜಿಗೆ ಬರಬೇಕು ಅಷ್ಟೇ. ಅಲ್ಲಿ ತನಕ ಅವ್ರು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇರಬೇಕು, ಆಮೇಲೇನೂ ಕಂಟಿನ್ಯೂ ಮಾಡಬೇಕು, ಹಂಗಂತ ಹೇಳಿ ಬಿಡೋದಲ್ಲ, ಬಟ್ ಕಂಟ್ರೋಲ್ ಮಾಡಬಹುದು. ಈ ಕೆಲವೊಂದು ಇನ್ಫೆಕ್ಷನ್ಸ್ನ ಟ್ರೀಟ್ ಮಾಡ್ಬೋದು, ಕೆಲವೊಂದು ಇನ್ಫೆಕ್ಷನ್ಸ್ನ ಕಂಟ್ರೋಲ್ ಮಾಡ್ಬೋದು. ಲೈಕ್ ಎಚ್ ಐ ವಿ. ಯಾಕೆ ಎಚ್ ಐ ವಿ ಬಗ್ಗೆ ಹೆದರ್ತಾರೆ ಜನ ಅಂದರೆ ಬೇರೆ ಇನ್ಫೆಕ್ಷನ್ಸು ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ನಾವು ಯಾವಾಗ ಕಂಟ್ರೋಲ್ ಮಾಡ್ತೀವಿ ಸರಿಯಾಗಿ, ಇನ್ನೂ ತುಂಬ ಜನಕ್ಕೆ ಏನೋ ಆಗಿಬಿಟ್ಟಿದೆ, ತೋರಿಸ್ಬೋದೋ ಇಲ್ವೋ ಅಂತ ಅದೆಲ್ಲ ಪ್ರಶ್ನೆಗಳಿರುತ್ತೆ, ಮುಜುಗರ ಇರುತ್ತೆ. ಅದರಿಂದ ಅವರು ಮುಂದಕ್ಕೆ ಬಂದು ಟ್ರೀಟ್ಮೆಂಟ್ ತಗೊಳ್ಳ ತಪ್ಪೇನಿಲ್ಲ ಸರ್. ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕೆ ಕಂಟಿನ್ಯೂಸ್ ಮೆಡಿಕೇಷನ್ಸ್ ತೊಗೊಂಡ್ರೆ, ಯಾಕೆ ನಾನು ಮತ್ತೆ ಹೇಳ್ತಿದ್ದೆ, ಕಂಟಿನ್ಯೂಸ್ ಮೆಡಿಕೇಷನ್ ತೊಗೊಂಡ್ರೆ ಅವ್ರು ಲೈಫ್ ಲಾಂಗ್ ನಾರ್ಮಲ್ ಪರ್ಸನ್ ಥರ ಲೀಡ್ ಮಾಡ್ಬೋದು. ಏನೇ ಕಾರಣಕ್ಕೂ ಅದರಿಂದ ಏನೂ ಇದಾಗಲ್ಲ, ಬಟ್ ಮೆಡಿಸಿನ್ ತಗೋಬೇಕು. ನೋಡಿ, ಸಮ್ಮರ್ ಬೇಸಿಗೆ ಈಗ ಬಿಸಿಲು ಜಾಸ್ತಿ ಇದೆ, ಪ್ರತಿ ಸಲ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಒಂದು ಸ್ಟ್ರೋಕ್ ಅಥವಾ ಬಿಸಿಲಿನ ಹೊಡೆತ ಅಂತ ನಿಜಕ್ಕೂ ಅಪಾಯಕಾರಿ, ಡೇಂಜರಸ್. ಡೆಫಿನೆಟ್ಲಿ ಸರ್. ಹೀಟ್ ಸ್ಟ್ರೋಕ್ ಅಂತ ಏನು ಹೇಳ್ತೀವಲ್ವಾ, ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಹೆಂಗೆ ನಾವು ಹಾರ್ಟ್ ಅಟ್ಯಾಕ್ ಹೇಳ್ತೀವಲ್ವ ಸರ್, ಅದೇ ಥರ ಹೀಟ್ ಸ್ಟ್ರೋಕು ಒಂದು ಮೆಡಿಕಲ್ ಎಮರ್ಜೆನ್ಸಿನೇ. ಅಷ್ಟು ಎಮರ್ಜೆನ್ಸಿ ಏನಕ್ಕೆ ಅಂದರೆ, ಒಂದು ಸತಿ ನಮ್ಮ ಕೋರ್ ಬಾಡಿ ಟೆಂಪ್ರೇಚರ್, ಫಾರ್ ಎಕ್ಸಾಂಪಲ್ ನಾವು ಕೊಟ್ಟರೆ ಈಗ ಸ್ವಲ್ಪ ಎಕ್ಸಸೈಸ್ ಮಾಡ್ತೀವಿ, ಆವಾಗ ಬಾಡಿಯಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ, ಕರೆಕ್ಟಾ. ಬಟ್ ಸ್ವಲ್ಪ ಹೊತ್ತಾದಮೇಲೆ ಬಾಡಿ ಹೀಟ್ ಕಡಿಮೆ ಆಗಿಬಿಡುತ್ತೆ, ಅದು ನಾರ್ಮಲ್ ಮೆಕ್ಯಾನಿಸಮ್. ಈ ಹೀಟ್ ಸ್ಟ್ರೋಕ್ ಸಮ್ಮರ್ ಸೀಸನೆಲ್ಲ ಏನಾಗುತ್ತೆ ಅಂದರೆ ಬಾಡಿ ಟೆಂಪ್ರೇಚರು 40 ಡಿಗ್ರೀಸ್ 102 103 ಮೇಲೆ ಹೋಗುತ್ತೆ. ಆ ಥರ ಇದ್ದಾಗ ಅದನ್ನು ಬಾಡಿ ಕೆಪಾಸಿಟಿ ಇರಲ್ಲ ವಾಪಸ್ ಕಾಮ್ ಡೌನ್ ಮಾಡಲಿಕ್ಕೆ. ಆ ಟೈಮಲ್ಲಿ ತಲೆ ಎಲ್ಲೆಲ್ಲೋ ಪ್ರಜ್ಞೆ ಹೋಗೋದು ಅದೆಲ್ಲ ಆಗುತ್ತೆ, ಡೆಲೀರಿಯಮ್ ಅಂತ ಹೇಳ್ತೀವಿ. ಇವೆರಡೂ ಜೊತೆಗಿದ್ದಾಗ ಹೀಟ್ ಸ್ಟ್ರೋಕ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ ಫಾರ್ ದ್ಯಾಟ್. ಹೀಟ್ ಸ್ಟ್ರೋಕಿಂದನೇ ಅದೆಲ್ಲ ಆಗೋದು. ಇದೆಲ್ಲ ಇದ್ದಾಗ ಕಿಡ್ನಿ ಫೇಲ್ಯೂರ್ ಆಗೋದು, ಲಿವರ್ ಫೇಲ್ಯೂರ್ ಆಗೋದು, ಯೂರಿನಲ್ಲೆಲ್ಲ ರಕ್ತ ಹೋಗೋದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಏನು ಇನ್ಫೆಕ್ಷನಿಂದ ಕಾಂಪ್ಲಿಕೇಶನ್ಸ್ ಹೇಳ್ತೀವಿ ನೋಡಿ, ಅದೆಲ್ಲ ಹೀಟ್ ಸ್ಟ್ರೋಕಿಂದ ಆಗೋ ಚಾನ್ಸಸ್ ಇರುತ್ತೆ. ವಯಸ್ಸಾದವರ ಮಕ್ಕಳ ಅಥವಾ ಲೇಡೀಸ್ ಜೆಂಟ್ಸ್ ಹಂಗೇನಿಲ್ಲ ಸರ್, ಎಲ್ಲರೂ ಈಕ್ವಲಿ ವರ್ನಬಲ್. ಯಾರ್ಯಾರು ಆಚೆ ಹೋಗ್ತಾರ ನೋಡಿ, ಅವರೆಲ್ಲ ಯಾರು ಹೀಟಲ್ಲಿ ಜಾಸ್ತಿ ಕೆಲಸ ಮಾಡೋದು, ನೀರು ಜಾಸ್ತಿ ಕುಡಿದೇ ಇರೋರ್ದು, ಬೇಸಿಕಲಿ ಮೇನ್ಲಿ ಆಚೆ ಕೆಲಸ ಮಾಡೋರ್ದು ಒಂದು. ಮಕ್ಕಳಲ್ಲಿ ಎಸ್ ವಲ್ನರಬಲ್ ಇದ್ದಾರೆ. ಏನಕ್ಕೆ ಅಂದರೆ ನಾನು ಹೇಳ್ದೆ ಅಲ್ವಾ ಸರ್, ಫಸ್ಟು ಹೀಟ್ ಮೆಟಬಾಲಿಸಮ್, ಹೀಟ್ನ ಮೇಂಟೈನ್ ಜಾಸ್ತಿ ಕೆಳಗೆ ಮೇಂಟೈನ್ ಮಾಡೋ ಮೆಕ್ಯಾನಿಸಮ್ ಇರುತ್ತೆ ನೋಡಿ, ಅದು ಇನ್ನೂ ಫುಲ್ಲಿ ಡೆವಲಪ್ ಆಗಿರಲ್ಲ ಚಿಕ್ಕ ಮಕ್ಕಳಲ್ಲಿ. ದೊಡ್ಡ ವಯಸ್ಸವ್ರಿಗೆ ಏನಂದರೆ ಅವರಿಗೆ ನೀರು ಕುಡಿಯೋದೇ ಇದಾಗುತ್ತೆ, ಅವ್ರದ್ದು ನೀರು ಜಾಸ್ತಿ ಕುಡ್ದಿರಲ್ಲ ಅವರು. ಈಗ ಏನೇನು ಬಾಡಿಯಲ್ಲಿ ಸ್ವಲ್ಪ ಚೇಂಜಸ್, ಈಗ ನಮಗೆ ಬಿಸಿಲಿಗೆ ಹೋಗಿದಾಗ ಸ್ವಲ್ಪ ಸುಸ್ತಾಗೋದು, ಆ ಚೇಂಜಸ್ ಎಲ್ಲ ಅವ್ರಿಗೆ ಗೊತ್ತಾಗಲ್ಲ. ಆ ಕಾರಣದಿಂದ ಅವರು ರಿಸ್ಕಲ್ಲಿ ಇರ್ತಾರೆ. ಸೊ ನನ್ನ ಪ್ರಕಾರ ಎಲ್ಲರೂ ರಿಸ್ಕಲ್ಲೇ. ಯಾರ್ಯಾರು ಸರಿಯಾಗಿ ನೀರು ತೊಗೊಂಡಿರಲ್ಲ, ಹೈಡ್ರೇಟ್ಸ್ ಚೆನ್ನಾಗಿ ಮಾಡ್ಕೊಳ್ಳಲ್ಲ, ಅವರೆಲ್ಲನೂ ರಿಸ್ಕೆ. ಬಟ್ ಎಲ್ಡರ್ಲಿಯಲ್ಲಿ ಮತ್ತು ಚಿಕ್ಕ ಮಕ್ಕಳಲ್ಲಿ ತುಂಬ ಜಾಸ್ತಿ ಆಚೆ ಓಡಾಡೋರಿಗೆ ಸ್ವಲ್ಪ ರಿಸ್ಕ್ ಇನ್ನೂ ಜಾಸ್ತಿ. ಎಷ್ಟು ನೀರು ಕುಡಿಬೇಕು? ಎಷ್ಟು ನೀರು ಕುಡಿಬೇಕಂದ್ರೆ ಅದು ಒಂದು ಫಿಕ್ಸ್ಡ್ ನಂಬರ್ ಅಂತಲ್ಲ ಸರ್. ಮಿನಿಮಮ್ 2.5 to 3.5 ಲೀಟರ್ಸ್ ಅಂತ ಹೇಳ್ತೀವಿ. ಅಂದರೆ ಇದು 1/2 ಲೀಟರ್ ಬಾಟ್ಲ್ ಅಂತ ತೊಗೊಳ್ಳಿ. 1/2 ಲೀಟರ್ ಬಾಟ್ಲ್ ಅಟ್ಲೀಸ್ಟ್ ಒಂದು ನಾವು ಲೆಕ್ಕ ಇಟ್ಕೋಬೇಕು. ಈಗ ಈ ಬಾಟಲ್ನ ನಾನು 3 ಬಾಟಲ್ಸ್ ಕುಡ್ದಿದ್ದೀನಿ ಅಂತ, ಹಂಗಂತ ಹೇಳಿ ಅಷ್ಟೇ ಸಾಕಂದರೆ ಇಲ್ಲ. ಇನ್ನೂ ಬಾಯಾರಿಕೆ ಆಗ್ತಿದ್ರೆ ಅಥವಾ ನೀವು ಕೆಲಸ ಮಾಡೋದಿದ್ದರೆ ಸ್ವಲ್ಪ ನೀರು ಜಾಸ್ತಿ ಕುಡಿತಾ ಇರಬೇಕು. ಅದೊಂದು ಮರಿದೆ. ಅದು ಏನಾಗುತ್ತೆ ಅಂದರೆ ನಾವು ಬಾಯಾರಿಕೆ ಆದಮೇಲೆ ಕುಡಿತೀವಿ ನೀರು, ಅದು ತಪ್ಪು. ಟೈಮಿಂಗ್ ಇಟ್ಕೊಂಡು ಬೇಕಂದರೆ ಅದು ಆಗೋ ಮುಂಚೆನೇ ಕುಡಿಯೋದು ಇನ್ನೂ ಉತ್ತಮ.
ಸೊ ಅಟ್ಲೀಸ್ಟ್ 2 ಅವರ್ಸ್ಗೂ ಕೆಲವು ಮರ್ತೋಗುತ್ತೆ ಕೆಲಸ ಮಾಡೋದ್ರಲ್ಲಿ ಅದೆಲ್ಲ ಇದ್ದಾಗ. ಸೊ ಟೈಮರ್ ಅದನ್ನೇ ನಾವು ಪೇಷಂಟ್ಸ್ಗೂ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಈ ಟೈಮಲ್ಲಿ ಇಟ್ಕೊಂಡು ಅಲಾರಮ್ ಬೇಕಾದರೆ ಇಟ್ಕೊಂಡು ನೀರು ಕುಡೀರಿ ಆದರೆ ನೀರು ಬಾಯಾರಿಕೆ ಆಗೋ ತನಕ ವೆಯ್ಟ್ ಮಾಡಬೇಡಿ ಅಂತ. ಲೈಕ್ ಅವರ್ಲಿ 1 ಗ್ಲಾಸ್ ಥರ ಇಟ್ಕೊಂಡ್ರು ಕೂಡ ನಾವು ಅವರ್ಲಿ 1 ಗ್ಲಾಸ್ ಕುಡ್ಕೊಂಡು ಹೋದ್ರು ಕೂಡ ಅಟ್ಲೀಸ್ಟ್ ನಮಗೆ ಗೊತ್ತಾಗುತ್ತೆ ಕ್ಲೀನಾಗಿ ಬಾಡಿಗೆ ಬೇಕಾಗಿ ಅಂದರೆ ಹೋಗ್ತಿದ್ಯಾ ಇಲ್ವಾ ಅಂತ. ಒಂದು ಅವರ್ಲಿ ಇಷ್ಟು ಕ್ವಾಂಟಿಟಿ ತಗೋತಾ ಇರಬೇಕು. ಪ್ರಥಮ ಚಿಕಿತ್ಸೆ ಕೊಟ್ಟು ಆಮೇಲೆ ಕರ್ಕೊಂಡ್ಬರೋದು ಬಿಟ್ರೆ ಆಸ್ಪತ್ರೆಗೆ? ಸೊ ಫಸ್ಟ್ ಥಿಂಗ್ ಈ ಥರ ಸಿಂಪಲಾಗಿ ಹೇಳ್ಬೇಕಂದ್ರೆ ನಾನು ಹೇಳ್ದಂಗೆ ಫಸ್ಟ್ ಏನಾಗುತ್ತೆ ಪೇಷಂಟ್ಗೆ ಈ ಥರ ಹೀಟ್ ಸ್ಟ್ರೋಕ್ ಅಂತ ಹೇಳಿದಾಗ ಮೈ ಮುಟ್ಟಿದ್ರೆ ಸುರಿತಾ ಇರುತ್ತೆ, ಅಷ್ಟು ಬಿಸಿ ಇರುತ್ತೆ. ಯಾಕಂದ್ರೆ ಫಸ್ಟು ಆ ಥರ ಇದ್ದಾಗ ನೆರಳಿಗೆ ಕರ್ಕೊಂಡು ಬನ್ನಿ ಅವ್ರನ್ನ. ಆಮೇಲೆ ಆಚೆ ಕಡೆ ಒಂದು ಫ್ಯಾನ್ ಹಾಕೋದು ಅಥವಾ ಬೇಸಿಕ್ಲಿ ಟೆಂಪ್ರೇಚರ್ನ ಗಾಳಿ ಬೀಸೋದು, ಟೆಂಪ್ರೇಚರ್ನ ಕಡಿಮೆ ಮಾಡಬೇಕು. ತಣ್ಣೀರು ಬಟ್ಟೆ ಐಸು ಅದೆಲ್ಲ ಹಾಕಿ ಸ್ವಲ್ಪ ಕಡಿಮೆ ಮಾಡಬೇಕು ಫಸ್ಟು. ಸೆಕೆಂಡು ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಕರ್ಕೊಂಡು ಬರಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಅದಕ್ಕಿಂತ ಮುಂಚೆ ಬಾಯಾರಿಕೆ ನೀರು ಕುಡ್ಸೋಕ್ಕಾಗಿದ್ರೆ ನೀರು ಕುಡಿಸಿ. ಅದು ಆ ಸ್ಟೇಜಲ್ಲಿ ನಾವು ಸ್ಟಾರ್ಟ್ ಮಾಡಿಲ್ಲ, ಹಾಸ್ಪಿಟಲ್ ಆ್ಯಂಬುಲೆನ್ಸ್ ಬರೋ ತನಕ ಇದನ್ನೆಲ್ಲ ಮಾಡಬೇಕು. ಮಾಡಿಲ್ಲ ಅಂದರೆ ಆ ಕಿಡ್ನಿ ಡ್ಯಾಮೇಜಿಗೂ ಪ್ರೋಗ್ರೆಸ್ ಆಗುತ್ತೆ. ಅದು ಅಷ್ಟು ಫಾಸ್ಟಾಗಿ ಪ್ರೋಗ್ರೆಸ್ ಆಗ್ಬೋದು. ಏನಕ್ಕಂದರೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಹೆಂಗೆ ನಾವು ತವ ಮೇಲೆ ದೋಸೆ ಇಟ್ಟ ತಕ್ಷಣ ದೋಸೆ ಆಗುತ್ತಲ್ವ, ಅದೇ ಟೆಂಪ್ರೇಚರ್ ಫ್ಲೇಮ್ ಜಾಸ್ತಿ ಇದ್ದರೆ ದೋಸೆ ಸೀದೋಗುತ್ತೆ. ಅದೇ ಥರ ಬಾಡಿನೂ ಅಷ್ಟೇ. ಟೆಂಪ್ರೇಚರ್ ಇಮಿಡಿಯೇಟಾಗಿ ಕೂಲ್ ಮಾಡಿಲ್ಲ ಅಂದರೆ ಬ್ಲಡ್ಡಲ್ಲಿ ರಕ್ತ, ಚರ್ಮದಲ್ಲಿ ಸೆಲ್ಸ್, ನಾವು ಅಣು ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ಸೀದೋಗ್ತಾ ಇರುತ್ತೆ, ಬ್ರೇಕ್ ಆಗುತ್ತೆ. ಅದರಿಂದಾನೇ ಕಿಡ್ನಿ ಡ್ಯಾಮೇಜು, ಲಿವರ್ ಡ್ಯಾಮೇಜ್ ಎಲ್ಲ ಆಗೋದು. ಸೊ ಕೂಲಿಂಗ್, ಹೈಡ್ರೇಷನ್ ಸರಿಗೆ ಮಾಡಬೇಕು. ಫಸ್ಟು ನೆರಳಿಗೆ ಕರ್ಕೊಂಡು ಬಂದು ಏನೇನು ಕೂಲಿಂಗ್ ಮಾಡ್ಬೋದು ಅದೆಲ್ಲ ಮಾಡಬೇಕು. ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕಂದ್ರೆ, ಫೀವರ್ ಬಂದರೆ ಏನು ತೊಗೋತೀರಾ ನಾರ್ಮಲಿ ನೀವು? ಯಾವುದು ಯಾವ್ದು ಕೊಡ್ತೀವಿ ಹೇಳಿ ಸರ್ ನಾವು? ಡೋಲೋ 650 ಹೀಟ್ ಸ್ಟ್ರೋಕಲ್ಲಿ ವರ್ಕ್ ಆಗಲ್ಲ. ಡೋಲೋ 650 ನಾವು ಏನು ನಾರ್ಮಲಾಗಿ ಪ್ಯಾರಾಸೆಟಮಾಲ್ ಅನ್ನೋ ಟ್ಯಾಬ್ಲೆಟ್ ನಾವು ಕೊಡ್ತೀವಲ್ವ ಜ್ವರಕ್ಕೆ, ಈ ಟೈಮಲ್ಲಿ ಜ್ವರಕ್ಕೆ ಅದು ವರ್ಕ್ ಆಗಲ್ಲ. ಸೊ ಡೋಲೋ 650 ಕೊಡೋದು ಯೂಸ್ ಇಲ್ಲ. ಪ್ಯಾರಾಸೆಟಮಾಲ್ ಕೊಡೋದು ಹೀಟ್ ಸ್ಟ್ರೋಕಲ್ಲಿ ಯೂಸ್ ಇಲ್ಲ. ಟೆಂಪ್ರೇಚರ್ ಕಡಿಮೆ ಮಾಡಲ್ಲ ಅದು. ಯಾಕಂದರೆ ಅದು CNS ಅದು ಡಿಸ್ಫಂಕ್ಷನ್ ಆಗಿರುತ್ತೆ. ಅದು ಮೆಟಬಾಲಿಸಮ್, ಬಾಡಿ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡೋ ಟೆಂಪ್ರೇಚರ್ ಸೆಂಟರ್ ಇರುತ್ತೆ ನೋಡಿ, ಅದೇ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅದು. ಸೊ ಅದರಿಂದನೇ ಇದೆಲ್ಲ ಆಗ್ತಿರೋದು. ಆ ಕಾರಣಕ್ಕೆ ಡೋಲೋ 650 ವರ್ಕ್ ಆಗಲ್ಲ. ಮೇನ್ ಮಾಡೋದೇ ಈ ಎಕ್ಸ್ಟರ್ನಲ್ ಕೂಲಿಂಗ್ ಎಲ್ಲ, ಅದನ್ನು ಮಾಡಬೇಕು. ಫರ್ದರ್ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರೆ ಫರ್ದರ್ ನಾವು ಇಲ್ಲಿ ಅವ್ರ ವೈಟಲ್ಸ್ ಎಲ್ಲ ನೋಡಿ ನಾವು ಅದು ಎಮರ್ಜೆನ್ಸಿಗಲ್ಲಿ ನಾವು ಏನೇನು ಮಾಡ್ತೀವಲ್ವ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು.